ಪೇಪರೇ ಈಸಿ ಇತ್ತು. ಈ ಪೇಪರ್ ಕೇರಳದು ಹೊಸ ಈ 2024 ಪೇಪರ್ ಟಫ್ ಆಗಿ ಕೊಟ್ಟಿರುವಂತದ್ದು. 2023 ತನಕನೂ ಕೇರಳ ಪೇಪರ್ ಈಸಿನೇ ಇತ್ತು. ಓಕೆ, ಬಟ್ ಅವ್ರದ್ದು ಈ ಪೇಪರ್ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ, ಈ ಪೇಪರ್ ಅಲ್ಲಿ ಅವರು ಹೊಸ ಲಾಸ್ ಇಂದಾನು ಪ್ರಶ್ನೆ ಕೇಳಿದ್ದಾರೆ. ಇದುವರೆಗೂ ನಮಗೆ ಏನು ಬಂದಿಲ್ಲ, ಬಟ್ ನೋಟಿಫಿಕೇಶನ್ 2024 ಏನ್ ಬಂದಿತ್ತು ಆವಾಗ ಇಟ್ ವಾಸ್ ನೋಟಿಫೈಡ್ ದಟ್ ಹೊಸ ಲಾ ಕೂಡ ಕೇಳ್ತೀವಿ ಅನ್ನೋದು. ಸೊ ಬಟ್ ಅಂಟಿಲ್ ನಾವು ನಮಗೆ ಯಾವ್ದು ಪ್ರಶ್ನೆ ಬಂದಿಲ್ಲ. ಆಲ್ಮೋಸ್ಟ್ ಹಾಫ್ ಆಫ್ ದ ಪೇಪರ್ ಹ್ಯಾಸ್ ಬಿನ್ ಸಾಲ್ವ್. ನೋಡುವ 67. A party wants the court to take judicial notice of the notification appointing the director of health services. The court refuses. That view is dash. Idu enu view sarina? Court to take judicial notice. Idu yav section? Section 58. 56, 57, 58. 56 ಅಲ್ಲಿ ನಾವು ಹೇಳ್ತೀವಿ that court should take judicial notice of certain facts. 57 ಅಲ್ಲಿ ನಾವು 13 ಒಂದು ಕ್ಯಾಟಗರಿ ಲಿಸ್ಟ್ ಅನ್ನ ಕೊಡ್ತೀವಿ that ಈಗ ಎಲ್ಲಾದ್ರದ್ದು ಒಂದು ನೋಟಿಸ್ ತಗೋಬೇಕು ಕೋರ್ಟ್ ಅಂತ ಅಲ್ವಾ. ಅಂಡ್ 58 ಅಲ್ಲಿ ಹೇಳ್ತೀವಿ that facts proved facts admitted need not to be proved ಅಂತ. ಸೊ ಈ ಮೂರು ಚಾಪ್ಟರ್ ಅನ್ನ ಒಂದು ಥರ್ಡ್ ಚಾಪ್ಟರ್ ಇದು. ಥರ್ಡ್ ಚಾಪ್ಟರ್ ನ ಈ ಮೂರು ಸೆಕ್ಷನ್ಸ್ ನಮಗೆ ಇಂಪಾರ್ಟೆಂಟ್ ಆಗ್ತಿತ್ತು, ರೈಟ್. ಈಗ ಈ ಫ್ಯಾಕ್ಟ್ಸ್ ಅಡ್ಮಿಟೆಡ್ ನೀಡ್ ನಾಟ್ ಟು ಬಿ ಪ್ರೂವ್ಡ್ ಇದು ಕರ್ನಾಟಕ ಜುಡಿಷಿಯಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಸೆಕ್ಷನ್ ಇಂಪಾರ್ಟೆಂಟ್. 57 ಕ್ಯಾಟಗರೀಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಯಾವತ್ತೂ ಪ್ರಶ್ನೆ ಬಂದಿಲ್ಲ. ಈ ಕ್ವೆಶನ್ ಕೇಳಿರೋದು ಈ 57 ಅಲ್ಲಿ ಕೊಟ್ಟಂತ ಕ್ಯಾಟಗರೀಸ್ ಇಂದ ಪ್ರಶ್ನೆ, ಅದು 13th ಕ್ಯಾಟಗರಿಯಿಂದ ಪ್ರಶ್ನೆ ಕೇಳಿರೋದು ಇದು. ಓಕೆ, ಸೊ ಈಗ ನಾವು 13 ಕ್ಯಾಟಗರೀಸ್ ನಮ್ಗೆ ಏನೇನು ಅಂತಂದ್ರೆ, ಒಂದು ಅಕಸ್ಮಾತ್ ಫಾರಿನ್ ಜಡ್ಜ್ಮೆಂಟ್ ಇದೆ, ಎಲ್ಲ ಫಾರಿನ್ ಲಾ ಇದೆ, ಇವನ್ನ ನಾವು ಕೋರ್ಟ್ ಆಟೋಮ್ಯಾಟಿಕ್ಲಿ ಜುಡಿಷಿಯಲ್ ನೋಟಿಸ್ ತಗೊಳ್ಳೇಬೇಕಾಗತ್ತೆ ಅನ್ನೋದು ಒಂದಷ್ಟು ಲಿಸ್ಟ್ ಅನ್ನ ಕೊಟ್ಟಿರೋದು. ಯಾವುದೇ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಇದೆ, ನೋಟಿಫಿಕೇಶನ್ ಇದೆ, ಈ ತರ ಎಲ್ಲ. ಸೊ ಈಗ 57ಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಆಪ್ಷನ್ ಏನು ಕರೆಕ್ಟ್ ಆಪ್ಷನ್? ನೋಟಿಫಿಕೇಶನ್ ಅಪಾಯಿಂಟಿಂಗ್ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್. ಇದನ್ನ ಜುಡಿಷಿಯಲ್ ನೋಟಿಸ್ ತಗೊಳ್ಳಿ ಅಂತ ಪಾರ್ಟಿ ಹೇಳಿರೋದು, ಬಟ್ ಕೋರ್ಟ್ ಅದನ್ನ ರೆಫ್ಯೂಸ್ ಮಾಡಿದೆ. ಯಾವ ಒಂದು ದೃಷ್ಟಿನಲ್ಲಿ, ಒಂದು ಯಾವ ವ್ಯೂ ನಲ್ಲಿ ಇದನ್ನ ರೆಫ್ಯೂಸ್ ಮಾಡಿರೋದು ಕೋರ್ಟ್ ರೆಫ್ಯೂಸ್ ಮಾಡಿರೋದು ಸರಿ ಇಫ್ ದ ಪಾರ್ಟಿ ಡಸ್ ನಾಟ್ ಪ್ರೊಡ್ಯೂಸ್ ದ ನೋಟಿಫಿಕೇಶನ್. ಇವರನ್ನ ಅಪಾಯಿಂಟ್ ಮಾಡಿರೋ ನೋಟಿಫಿಕೇಶನ್ ಚೆಕ್ ಮಾಡಿ ಅಂತ ಹೇಳ್ತಿದೀವಿ, ನೋಟಿಫಿಕೇಶನ್ ಪ್ರೊಡ್ಯೂಸ್ ಮಾಡಿಲ್ಲ, ಸೊ ಹಾಗಾಗಿ ಕೋರ್ಟ್ ರೆಫ್ಯೂಸ್ ಮಾಡಿದೆ, ಇದು ಸರಿ ಅಂತ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, ಕೋರ್ಟ್ ರೆಫ್ಯೂಸ್ ಮಾಡಿರೋದು ಸರಿ ಈವನ್ ಇಫ್ ದ ಪಾರ್ಟಿ ಪ್ರೊಡ್ಯೂಸಸ್ ದ ನೋಟಿಫಿಕೇಶನ್, ಅಂದ್ರೆ ಪಾರ್ಟಿ ನೋಟಿಫಿಕೇಶನ್ ಕೊಟ್ರು ಕೋರ್ಟ್ ಅದನ್ನ ರೆಫ್ಯೂಸ್ ಮಾಡಿರೋದು ಸರಿನೇ. ಸಿ ಸರಿಯಾದಂತ ಡಿಸಿಷನ್ ರಿಫ್ಯೂಸ್ ಮಾಡಿರೋದು. ಸಿನ್ಸ್ ನೋ ನೋಟಿಫಿಕೇಶನ್ ಕ್ಯಾನ್ ಬಿ ಟೇಕನ್ ಜುಡಿಷಿಯಲ್ ನೋಟಿಸ್ ಆಫ್. ಯಾವುದೇ ನೋಟಿಫಿಕೇಶನ್ಗೂ ಕೋರ್ಟ್ ಜುಡಿಷಿಯಲ್ ನೋಟಿಸ್ ತಗೊಳ್ಳುವಂತ ಒಂದು ಇದಿಲ್ಲ. ಐ ಮೀನ್ ಕೋರ್ಟ್ ತಗೊಳ್ಳುವಂತ ಅಗತ್ಯ ಇಲ್ಲ ಜುಡಿಷಿಯಲ್ ನೋಟಿಸ್ ಯಾವುದೇ ನೋಟಿಫಿಕೇಶನ್ ಸಂಬಂಧಪಟ್ಟ ಹಾಗೆ. ಅಂಡ್ ಲಾಸ್ಟ್, ಇದು ತಪ್ಪು, ಅಂದ್ರೆ ಕೋರ್ಟ್ ರೆಫ್ಯೂಸ್ ಮಾಡಿರೋದು ತಪ್ಪು. ಸಿನ್ಸ್ ನೋಟಿಫಿಕೇಶನ್ ಹ್ಯಾಸ್ ನೋ ಎವಿಡೆನ್ಷಿಯರಿ ವ್ಯಾಲ್ಯೂ ಅನ್ಲೆಸ್ ಇಟ್ಸ್ ಆಥರ್ ಈಸ್ ಎಕ್ಸಾಮಿನ್ಡ್ ಇನ್ ದ ಕೋರ್ಟ್. ಅದನ್ನ ಯಾರು ಅದರ ಆಥರ್ ಬಂದು ಕೋರ್ಟ್ ಎಕ್ಸಾಮಿನ್ ಆಗ್ಬೇಕು, ಅವಾಗ ತನಕ ಆ ನೋಟಿಸ್ಗೆ ಏನು ಅರ್ಥ ಇಲ್ಲ. ದಿಸ್ ಇಸ್ ಆರ್ ಆಪ್ಷನ್ ಡಿ. ಈಗ ಆನ್ಸರ್ ಏನು? ಇದು ಸಿಮಿಲರ್ ಟು ಪ್ರೀವಿಯಸ್ ಕ್ವೆಶನ್ 66 ಅಲ್ಲಿ ನಾವೇನ್ ನೋಡಿದ್ವಿ, ಪ್ರೈವೇಟ್ ಅಂಡ್ ಪಬ್ಲಿಕ್ ಡಾಕ್ಯುಮೆಂಟ್. ನೀವು ಬರೀ ಡಾಕ್ಯುಮೆಂಟ್ ಕೊಡೋದು ಸಾಕಾಗೋದಿಲ್ಲ, ನಮಗೆ ನೀವು ಆ ಡಾಕ್ಯುಮೆಂಟ್ ಅಲ್ಲಿರುವಂತ ಒಂದು ಕಂಟೆಂಟ್ಸ್ ಅನ್ನ ಪ್ರೂವ್ ಮಾಡಬೇಕು. ಸಿಮಿಲರ್ಲಿ ಇಲ್ಲಿ ಆಪ್ಷನ್ ಡಿ ಹೇಳ್ತಿರೋದು. ಸೊ ಈಗ ಕರೆಕ್ಟ್ ಆನ್ಸರ್ ಎ. ಕೋರ್ಟ್ ರೆಫ್ಯೂಸ್ ಮಾಡಿರೋದು ಸರಿ. ಯಾಕೆ ಅಂತಂದ್ರೆ ಅವರು ಆ ಒಂದು ಯಾವ ನೋಟಿಫಿಕೇಶನ್ ನೀವು ನೋಡಿ ಅಂತ ಹೇಳ್ತಿದ್ರೆ ಅದನ್ನ ಪ್ರೊಡ್ಯೂಸ್ ಮಾಡಿಲ್ಲ ಆ ಸಂದರ್ಭದಲ್ಲಿ. 13th ಕ್ಯಾಟಗರಿ ಹೇಳತ್ತೆ ದಟ್ 12 ಕ್ಯಾಟಗರೀಸ್ ತನಕ ಅಬೌವ್ ಮೇಲಿನ ಕ್ಯಾಟಗರೀಸ್ ಅಲ್ಲಿ ಏನಿಲ್ವೋ ಅದನ್ನ ಬಿಟ್ಟುನು ಸಹ ಬೇರೆ ಇನ್ನೇನಾದ್ರೂ ಕೋರ್ಟ್ ಜುಡಿಷಿಯಲ್ ನೋಟಿಸ್ ತಗೋಬೇಕು, ಎನಿಥಿಂಗ್ ಅದರ್ ದ್ಯಾನ್ ದ ಲಿಸ್ಟ್ ಗಿವನ್ ಅಬೌವ್, ಆ ಕಂಡೀಷನ್ ಅಲ್ಲಿ ನೀವು ನೋಟಿಫಿಕೇಶನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಅಂಡ್ ಮಾಡಿಲ್ಲ ಅಂತಂದಾಗ ಕೋರ್ಟ್ ಕ್ಯಾನ್ ರಿಫ್ಯೂಸ್. ಇದು 13th ಕ್ಯಾಟಗರಿಯಲ್ಲಿ ಬರ್ದಿದೀವಿ. ಸೊ ಇಲ್ಲಿ ಅವರು ಪ್ರೊಡ್ಯೂಸ್ ಮಾಡಿಲ್ಲ, ಸೊ ಹಾಗಾಗಿ ಅದನ್ನ ರೆಫ್ಯೂಸ್ ಮಾಡಿರೋದು ಕೋರ್ಟ್ ಸರಿ. ಡೈರೆಕ್ಟ್ ಬೇರೆಕ್ಟಿಂದ ಆಸ್ ಇಟ್ ಈಸ್ ಪ್ಲೇಸ್ ಮಾಡಿರುವಂತ ಕ್ವೆಶನ್. ಓಕೆ, ಸೊ ಇದು ಡೈರೆಕ್ಟ್ ಕ್ವೆಶನ್ ಕರೆಕ್ಟ್ ಆಪ್ಷನ್ ಎ.
Next, 68. Which important proposition of law was laid down by the Apex Court in Tufan Singh versus State of Tamil Nadu to 2020? ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಗಿತ್ತು ತುಫಾನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು. ಈ ಜಡ್ಜ್ಮೆಂಟ್ ಯಾವ್ದು ರಿಲೇಟೆಡ್ ಆಗಿತ್ತು? Officers who are invested with the powers of investigation under NDPS Act are police officers for the purpose of section 25 of the Indian Evidence Act. ಇದು ನಮಗೆ ಹೆಲ್ಡ್ ಆಗಿದ್ದು ತುಫಾನ್ ಸಿಂಗ್ ಸ್ಟೇಟ್ ಇದರಲ್ಲಿ ದಟ್ NDPS ಆಕ್ಟ್ ನ ಸಂಬಂಧಪಟ್ಟ ಹಾಗೆ. ಓಕೆ, ಈ ಜಜ್ಮೆಂಟ್ ನಮಗೆ ಬರತ್ತಾ ಅಂತಂದ್ರೆ ಬರುವಂತ ಚಾನ್ಸಸ್ ಏನಿಲ್ಲ, ಬಟ್ ದೆನ್ ಯು ಹ್ಯಾವ್ ಟು ಹ್ಯಾವ್ ನೋಟಿಸ್ ಆಫ್ ದಿಸ್ ಜಜ್ಮೆಂಟ್. 69 ಸೆಕ್ಷನ್ 106 ಏನು 106 ಬರ್ಡನ್ ಆಫ್ ಪ್ರೂಫ್ ನ ಒಂದು ಯಾವ ರೀತಿ ಬರ್ಡನ್ ಬಗ್ಗೆ ಮಾತನಾಡ್ತಿರೋದು? ಸ್ಪೆಷಲ್ ನಾಲೆಜ್ ಬಗ್ಗೆ ಮಾತನಾಡ್ತಿರೋದು. ವೆರಿ ಗುಡ್. Oh, just a minute. Section 56, 57, 58 के ಹೊಸ sections. What is 56 in BSA? 51 ma'am. 51, 52, 53. Okay. ಈ ಮೂರು ಸೆಕ್ಷನ್ ಬರೀ ಪ್ರಿಲಿಮ್ಸ್ ಗೆ ಅಷ್ಟೇ ಅಲ್ಲ, ಮೇನ್ಸ್ ಅಲ್ಲಿ ಇಂಪಾರ್ಟೆಂಟ್. ಸ್ಪೆಷಲಿ ಜಡ್ಜ್ಮೆಂಟ್ ರೈಟಿಂಗ್ ಬರೆಯುವಾಗ 53 ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಮೂರು ಸೆಕ್ಷನ್ ಹೊಸ BSA ಇದು ನೆನಪಿರ್ಲಿ. ನೆಕ್ಸ್ಟ್ ಸೆಕ್ಷನ್ 25 ಗೆ ಹೊಸ ಸೆಕ್ಷನ್ BSA 23 of BSA. ಅಂಡ್ ಈಗ ಸೆಕ್ಷನ್ 106 ಗೆ ಹೊಸ ಸೆಕ್ಷನ್ 109 of BSA. ಸ್ಪೆಷಲ್ ನಾಲೆಜ್ ಗೆ ಸಂಬಂಧಪಟ್ಟ ಹಾಗೆ 101 ಇಂದ ನಮಗೆ ಬರ್ಡನ್ ಆಫ್ ಪ್ರೂಫ್ ನ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ 114 ತನಕ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ. ಸೊ ಆ ಎಲ್ಲಾ ನಮಗೆ ಪ್ರತಿಯೊಂದು ಸೆಕ್ಷನ್ ಇಂಪಾರ್ಟೆಂಟ್, ಯಾಕಂದ್ರೆ ಕಂಪ್ಲೀಟ್ ಬರ್ಡನ್ ಆಫ್ ಪ್ರೂಫ್ ನ ಏನು ಸೆಕ್ಷನ್ಸ್ ಇದೆ 101 ಇಂದ ಸ್ಟಾರ್ಟ್ ಆಗೋದು ಎಲ್ಲ ನಿಮ್ಮ ಜಡ್ಜ್ಮೆಂಟ್ ರೈಟಿಂಗ್ ಇಂಪಾರ್ಟೆಂಟ್. ಮೇನ್ಸ್ ಅಲ್ಲಿ 10 ಮಾರ್ಕ್ಸ್ ನ ಆನ್ಸರ್ ರೈಟಿಂಗ್ ಕೇಳ್ತಾರೆ ಈ ಕ್ವೆಶನ್ ನ. ಸೊ ಆ ಕಂಪ್ಲೀಟ್ ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅಂಡ್ 106 ಅಲ್ಲಿ ಒಂದು ನಮಗೆ ಇಲಸ್ಟ್ರೇಷನ್ ಇಂದ ಕ್ವೆಶನ್ ಕೇಳ್ತಾರೆ ಕರ್ನಾಟಕ ಜುಡಿಷರಿಯಲ್ಲಿ. ಏನು ಅಂತಂದ್ರೆ, ಎ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದ, ಅವನ ಹತ್ರ ಟಿಕೆಟ್ ಇದೆಯಾ ಇಲ್ವಾ ಅನ್ನೋದು ಬರೀ ಏಗಷ್ಟೇ ಗೊತ್ತು. ಈಗ ರೈಲ್ವೆ ಅಥಾರಿಟಿ ಅವನ ಮೇಲೆ ಕೇಸ್ ಹಾಕಿದ್ರೆ ನಾನು ಇವನ ಹತ್ರ ಟಿಕೆಟ್ ಇದೆ ಟಿಕೆಟ್ ಇಲ್ಲ ಅನ್ನೋದಕ್ಕೆ, ಅವನ್ ಟಿಕೆಟ್ ತಗೊಂಡಿದ್ನಾ ಇಲ್ವಾ ಅನ್ನೋದು ಬರೀ ಅವನಿಗೆ ಮಾತ್ರ ಗೊತ್ತು. ಸೊ ಅವನ ಒಂದು ಸ್ಪೆಷಲ್ ನಾಲೆಜ್ ಅಲ್ಲಿ ಇದೆ, ಅವನೇ ಪ್ರೂವ್ ಮಾಡ್ಬೇಕಾಗತ್ತೆ. ಅಂಡ್ ರಿಮೆಂಬರ್ 106 ಯಾವ ರೀತಿ ಆದಂತ ಒಂದು ಬರ್ಡನ್ ಅಂತ ಅಂದ್ರೆ, 101 ಹೇಳುತ್ತೆ ದಟ್ ಬರ್ಡನ್ ಯಾವತ್ತೂ ಪ್ರಾಸಿಕ್ಯೂಷನ್ ಮೇಲೆನೆ ಇರುತ್ತೆ. ಪ್ರಾಸಿಕ್ಯೂಷನ್ ತನ್ನ ಬರ್ಡನ್ ಡಿಸ್ಚಾರ್ಜ್ ಮಾಡಿದ್ಮೇಲೆ ಆ ಬರ್ಡನ್ ಶಿಫ್ಟ್ ಆಗೋದು ಅಕ್ಯೂಸ್ಡ್ ಮೇಲೆ. ಈ 106 ಪ್ರಾಸಿಕ್ಯೂಷನ್ ತನ್ನ ಬರ್ಡನ್ ಡಿಸ್ಚಾರ್ಜ್ ಮಾಡಿದ್ಮೇಲೆ ಅಕ್ಯೂಸ್ಡ್ ಮೇಲೆ ಶಿಫ್ಟ್ ಆಗ್ತಿರುವಂತದ್ದು. 106 is a burden which has to be deposed by the accused. ಅವನಿಗಷ್ಟೇ ಗೊತ್ತು. ಕ್ಲಿಯರ್? ಅಂಡ್ ಇದು ಅವನಿಗಷ್ಟೇ ಗೊತ್ತು ಅನ್ನೋದು ಪ್ರಾಸಿಕ್ಯೂಷನ್ ಶೋ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಇನಿಷಿಯಲ್ ಬರ್ಡನ್ ಇರೋದು ಪ್ರಾಸಿಕ್ಯೂಷನ್ ಮೇಲೆ. ಪ್ರಾಸಿಕ್ಯೂಷನ್ ತನ್ನ ಒಂದು ಬರ್ಡನ್ ಅನ್ನ ಡಿಸ್ಚಾರ್ಜ್ ಮಾಡಿದ್ರೆ ಕಂಪ್ಲೀಟ್ ಆಗಿ, ಅಂಡ್ ಅದರಲ್ಲಿ ಹಿಂಟ್ ಇನ್ಫರೆನ್ಸ್ ಕೊಡ್ಬೇಕಾಗತ್ತೆ, ದಟ್ ತೋರಿಸ್ಕೊಡ್ಬೇಕಾಗತ್ತೆ. ಈಗ ಈಗ ಫಾರ್ ಎಕ್ಸಾಂಪಲ್ ಒಂದು ಬಿ ನ ಮರ್ಡರ್ ಆಗಿದೆ ಆಯ್ತಾ, ಅಂಡ್ ಬಿ ಮರ್ಡರ್ ಆಗುವ ಜಾಗದಲ್ಲಿ ಅಕ್ಯೂಸ್ಡ್ ಎ ಇದ್ದ. ಏನೇ ಮರ್ಡರ್ ಮಾಡಿರೋದು ಆಗಿರಬಹುದು ಅಥವಾ ಎ ಅಲ್ಲಿದ್ದ. ಕ್ಲಿಯರ್? ಈಗ ಬಿ ಕಡೆಯಿಂದ ಕೇಸ್ ಫೈಲ್ ಮಾಡಿದೀವಿ ಅಂಡ್ ಈ ಕೇಸ್ ನ ಇನಿಷಿಯಲ್ ಬರ್ಡನ್ ಪ್ರಾಸಿಕ್ಯೂಷನ್ ಮೇಲೆ ಇದೆ. ಪ್ರಾಸಿಕ್ಯೂಷನ್ ತನ್ನ ಕಂಪ್ಲೀಟ್ ಬರ್ಡನ್ ಡಿಸ್ಚಾರ್ಜ್ ಮಾಡುವಾಗ ಈ ಒಂದು ಇನ್ಫರೆನ್ಸ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ತೋರಿಸ್ಬೇಕಾಗತ್ತೆ ದಟ್ ಆ ಜಾಗದಲ್ಲಿ ಎ ಇದ್ದ, ಯಾಕಿದ್ದ ಅನ್ನೋದು ಅವನೇ ಪ್ರೂವ್ ಮಾಡ್ಬೇಕಾಗತ್ತೆ. ರೈಟ್? ಸೊ ಅಲ್ಲಿದ್ದ ಅವನು ಎ, ಅದಕ್ಕೆ ಬೇಕಾಗಿರುವಂತ ಸಿಸಿಟಿವಿ ಫುಟೇಜಸ್ ಇದೆ, ಟ್ರಾಫಿಕ್ ನ ಈ ಒಂದು ಸಿಸಿಟಿವಿ ಫುಟೇಜಸ್ ನೋಡಬಹುದು, ಇದೇ ಏರಿಯಾನಲ್ಲಿ ಇದ್ದಾನೆ. ಇದೆಲ್ಲಾನು ನಾವು ಆಸ್ ಸರ್ಕಮ್ಸ್ಟಾನ್ಷಿಯಲ್ ಪ್ರೂಫ್ ಆಗಿರಬಹುದು, ಎನಿಥಿಂಗ್ ನಾವು ಅದನ್ನ ಶೋ ಮಾಡ್ಬೇಕಾಗತ್ತೆ. ಈ ಮರ್ಡರ್ ಆದಾಗ ಇವನು ಇಲ್ಲಿದ್ದ,
ಅನ್ನೋದು ನಾವು ಕಂಪ್ಲೀಟ್ ಎಸ್ಟಾಬ್ಲಿಷ್ ಮಾಡಿದಾಗ ಪ್ರಾಸಿಕ್ಯೂಷನ್, ಈಗ ಬರ್ಡನ್ ಶಿಫ್ಟ್ ಆಗತ್ತೆ ಅಕ್ಯೂಸ್ಡ್ ಮೇಲೆ. ಅವ್ನು ಹೇಳ್ಬೇಕಾಗತ್ತೆ ದಟ್ ಅವನಲ್ಲಿ ಇದ್ನ ಇಲ್ವಾ. ಅಂಡ್ ಇದ್ದ ಅಂದ್ರೆ ಆಬ್ವಿಯಸ್ಲಿ ಕೋರ್ಟ್ ಪ್ರಿಸ್ಯೂಮ್ ಮಾಡ್ಕೊಳತ್ತೆ ದಟ್ ಇವನೇ ಕೊಲೆ ಮಾಡಿದ್ದು, ಯಾಕಂತಂದ್ರೆ ನಾವು ಅವನ ಮೇಲೆ ಅವನಲ್ಲಿ ಇದ್ದ ಅನ್ನೋದನ್ನ ನಾವು ಹೇಳ್ತಿದೀವಲ್ವಾ. ಅಂಡ್ ಕೇಸ್ ಹಾಕಿರೋದೇ ಇವನ್ ಕೊಲೆ ಮಾಡಿದ್ದಾನೆ ಅಂತ. ಸೊ ನಾವು ತೋರಿಸ್ತಿದೀವಿ ಕೂಡ, ಇವನ ಮೊಬೈಲ್ ನೆಟ್ವರ್ಕ್ ನೋಡಿ ಇಲ್ಲೇ ಇದ್ದ, ಪ್ರತಿಯೊಂದು ತೋರಿಸ್ತಿದೀವಿ. ಸೊ ಇನ್ ದಟ್ ಕಂಡೀಷನ್ ನಾವು ಬಿ ಹ್ಯಾಸ್ ಟು ಸೇ, ಐ ಮೀನ್ ಎ ಹೇಳ್ಬೇಕಾಗತ್ತೆ ಅಕ್ಯೂಸ್ಡ್ ದಟ್ ಅವನಲ್ಲಿ ಇದ್ನ ಇಲ್ವಾ, ಇದ್ದ ಅಂದ್ರೆ ಯಾಕಿದ್ದ ಅನ್ನೋದು ಎಲ್ಲಾನು ಕ್ಲಿಯರ್. ಸೊ ಆನ್ಸರ್ ಹೇಳಿದಕ್ಕೆ ಡೈರೆಕ್ಟ್ ಆನ್ಸರ್ applies to civil cases alone. ಆತರ ಏನಿಲ್ಲ. Evidence Act applies to both civil and criminal. Cast a burden on the accused to prove the fact in his special knowledge at the inception of trial would apply only to cases where the prosecution proved the facts from which existence of certain other facts can be inferred, unless accused prove the fact which is within his special knowledge. Does not apply to criminal cases. ಅಲ್ಲ ಇದು ಅಲ್ಲ ಇದು ಅಲ್ಲ. ಇವೆರಡರಲ್ಲಿ ನಿಮ್ಗೆ ಯಾವ್ದು ಸರಿ ಅನಿಸ್ತದೆ? ಆಪ್ಷನ್ ಸಿ ಮ್ಯಾಮ್. ಆಪ್ಷನ್ ಸಿ ಅಕ್ಯೂಸ್ಡ್ ಮೇಲೆ ಈ ಬರ್ಡನ್ ಇದೆ. ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಯಾವ ರೀತಿ ಪ್ರಶ್ನೆ ಕೇಳುತ್ತೆ? ಒಂದು, ಈ ರೈಲ್ವೆ ಟಿಕೆಟ್ ಪ್ರಶ್ನೆ ಕೇಳುತ್ತೆ. ಎರಡನೇ ಪ್ರಶ್ನೆ 106 ಏನ್ ಹೇಳ್ತಿದೆ? ಸ್ಪೆಷಲ್ ನಾಲೆಜ್ ಬಗ್ಗೆ ಹೇಳ್ತಿದೆ. ಪ್ರೂವ್ ಮಾಡುವಂತ ಬರ್ಡನ್ ಯಾರ ಮೇಲಿದೆ? ಅಕ್ಯೂಸ್ಡ್ ಮೇಲೆ ಇದೆ. 106 ಬರ್ಡನ್ ಅಕ್ಯೂಸ್ಡ್ ಮೇಲೆ ಇರುವಂತ ಬರ್ಡನ್ ಬಗ್ಗೆ ಮಾತನಾಡ್ತಿರೋದು, ಅಕ್ಯೂಸ್ ನ ಸ್ಪೆಷಲ್ ನಾಲೆಜ್ ಬಗ್ಗೆ ಮಾತನಾಡ್ತಿರೋದು. ಇದು ಕರ್ನಾಟಕ ಎಕ್ಸಾಮ್ ಅಲ್ಲಿ ಕೇಳುವಂತ ಪ್ರಶ್ನೆ. ಬಟ್ ಈ ಅದರ ಒಂದು ಕಂಪ್ಲೀಟ್ ಸೆಕ್ಷನ್ ಗೆ ಅರ್ಥ ಅಂತಂದ್ರೆ ಇದು, ದಟ್ ಪ್ರಾಸಿಕ್ಯೂಷನ್ ಕಂಪ್ಲೀಟ್ ಆಗಿ ತನ್ನ ಬರ್ಡನ್ ನ ಡಿಸ್ಚಾರ್ಜ್ ಮಾಡುತ್ತೆ. ಅದಾದ್ಮೇಲೆ ಅಕ್ಯೂಸ್ಡ್ ನ ಒಂದು ಇನ್ಫ್ಲುಯೆನ್ಸ್ ತೋರಿಸ್ಕೊಡತ್ತೆ ಪ್ರಾಸಿಕ್ಯೂಷನ್, ಈ ವ್ಯಕ್ತಿ ಇಲ್ಲಿದ್ದ ಅನ್ನೋದನ್ನ. ಸೊ ಇವಾಗ ಆ ಬರ್ಡನ್ ಅವನ ಸ್ಪೆಷಲ್ ನಾಲೆಜ್ ಅಲ್ಲಿ ಇದೆ, ಅವನಿಗಷ್ಟೇ ಗೊತ್ತು ಅವನಿದ್ನ ಇಲ್ವಾ. ಸೊ ಅವನ್ ಹೇಳ್ಬೇಕಾಗತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. 70. If an electronic document is produced in criminal case, electronic document section 65B, criminal case without a certification under 65B. ನಮಗೆ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ನಾವು 65A ಮತ್ತೆ 65B ಅಲ್ಲಿ ಇದೆ. 65B ಕ್ಲಾಸ್ 4 ಅಲ್ಲಿ ನಾವು ಏನು ಡಾಕ್ಯುಮೆಂಟ್ ನ ಪ್ರೊಡ್ಯೂಸ್ ಮಾಡಬೇಕು, ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ಹೇಳಿದೀವಿ. ರೈಟ್, ಅಡ್ಮಿಸಿಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ ಇಸ್ ಗಿವನ್ ಇನ್ ಸೆಕ್ಷನ್ 65B. ಅದರ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಫ್ ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಇದಕ್ಕೆ ಹೊಸ ಸೆಕ್ಷನ್ ನಮಗೆ 61, 62, 63 ಕರೆಕ್ಟ್. ಈ ಮೂರು ನಮಗೆ BSA ನ ಹೊಸ ಸೆಕ್ಷನ್. 61 ಅಂತೂ ಹೊಸದಾಗಿ ಈಗ ಬಂದಿರೋದು. 62 ಮತ್ತೆ 63 ಬಂದು 65A and 65B. ಈಗ 61 ಏನ್ ಹೇಳುತ್ತೆ ದಟ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ ಕೂಡ ನಾವು ಐ ಮೀನ್ ಸೆಕ್ಷನ್ 3 ಏನು ನಮಗೆ ಎವಿಡೆನ್ಸ್ ಅನ್ನ ಪ್ರೂವ್ ಮಾಡಿ ಡಿಫೈನ್ ಮಾಡ್ತಿತ್ತು, ಅಲ್ಲಿ ನಾವು ಹೇಳ್ತಿರೋದು ದಟ್ ಇನ್ ಮುಂದೆ ನಮಗೆ ಎವಿಡೆನ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಗಳನ್ನು ಇರುತ್ತೆ. ಸೊ ಸೆಕ್ಷನ್ 61 ಇಸ್ ಓನ್ಲಿ ಡಿಫೈನಿಂಗ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್. 62 ಅಡ್ಮಿಸಬಲ್ ಮಾಡ್ಕೊಳ್ತೀವಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ನ. 63 ಅದಕ್ಕೆ ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ ಆಗಿ ಕೊಡುತ್ತೆ. ಈಗ ಅದಕ್ಕೆ ವಿತೌಟ್ ಅ ಸರ್ಟಿಫಿಕೇಶನ್ ಆಫ್ 65B, ಅರ್ಜುನ್ ಪಂಡಿತ್ ರಾವ್ ಖೋಟ್ಕರ್ ವರ್ಸಸ್ ಕೈಲಾಶ್ ಕುಶನ್ ರಾವ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ದಟ್ ಯಾವುದೇ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನ ಕೊಡಬೇಕು ಅಂತ ಅಂದಾಗ ಸೆಕ್ಷನ್ 65B ಕ್ಲಾಸ್ 4 ನ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡೋದು ಮ್ಯಾಂಡೇಟರಿ ಅಂತ ಹೇಳುತ್ತೆ. ಓಕೆ, ಸೊ ಸೆಕ್ಷನ್ 65B ಕ್ಲಾಸ್ 4 ನ ಸರ್ಟಿಫಿಕೇಟ್ ಅಟ್ಯಾಚ್ ಆಗ್ಲೇಬೇಕು, ಅವಾಗಷ್ಟೇ ಅದು ಅಡ್ಮಿಸಬಲ್ ಆಗ್ಬೋದು. ಆ ಸರ್ಟಿಫಿಕೇಟ್ ಅಲ್ಲಿ ಏನೇನಿರುತ್ತೆ ದಟ್ ಹೌದು ಈ ಒಂದು ಡೇಟಾ ಏನಿದೆ ಇದು ಈ ಮೊಬೈಲ್ ಅಲ್ಲೇ ಕ್ಯಾಪ್ಚರ್ ಆಗಿರೋದು, ಈ ಮೊಬೈಲ್ ಇಂದಾನೆ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡಿದ್ದಾರೆ, ಈ ಅಂಡ್ ಇದು ಜೆನ್ಯೂನ್ ಆಗಿದೆ, ಈ ಮೊಬೈಲ್ ಕಂಟಿನ್ಯೂಸ್ ಯೂಸೇಜ್ ಅಲ್ಲಿ ಇತ್ತು, ರಿಕ್ವೈರ್ಡ್ ನಮ್ಮ ಸೆಕ್ಷನ್ 65B ಅಲ್ಲಿ ಕೆಲವೊಂದು ಕ್ಲಾಸಸ್ ಇದೆ, ಅದೆಲ್ಲ ಫುಲ್ಫಿಲ್ ಆಗ್ತಿದೆ ಅಂತ ಹೇಳಿ ಇದು ಜೆನ್ಯೂನ್ ಅಂತ ಸೈನ್ ಮಾಡಿ ಕೊಡ್ತಾರೆ. ದಟ್ ಇಸ್ 65B ಸರ್ಟಿಫಿಕೇಟ್ which has to be attached. ಈಗ ಆನ್ಸರ್ ಹೇಳಿ. ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಕೊಡಿದಾರೆ ಒಂದು ಕ್ರಿಮಿನಲ್ ಕೇಸ್ ಅಲ್ಲಿ ಅಂಡ್ ಅದಕ್ಕೆ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿಲ್ಲ ಎವಿಡೆನ್ಸ್ ಆಕ್ಟ್ ಪ್ರಕಾರ, ಇವಾಗ ಏನಾಗುತ್ತೆ? ಆಪ್ಷನ್ ಬಿ ಅನ್ಸುತ್ತೆ ಮ್ಯಾಮ್. It can never be used as evidence. ಕರೆಕ್ಟಾ? ಓಕೆ. ಅಲ್ಲ, ನಾನು ಪ್ರಶ್ನೆ ಕೇಳ್ತಿರೋದು.
ಕೋರ್ಟ್ Okay. ಅಟ್ ಇಟ್ಸ್ ಡಿಸ್ಕ್ರಿಷನ್ ಡಿಸೈಡ್ ಮಾಡ್ಬೋದಾ ಅಂತ ಮ್ಯಾಮ್. ಓಕೆ, ಕೋರ್ಟ್ ಅಟ್ ಇಟ್ಸ್ ಡಿಸ್ಕ್ರಿಷನ್ ಅಲ್ಲ, ಡಿಸ್ಕ್ರಿಷನ್ ಅಂತ ಇರೋದಿಲ್ಲ. ಬಿಕಾಸ್ ಅವಾಗ ನನಗೆ ಇಷ್ಟ ಇದ್ದವ್ರಿಗೆ ನಾನು ತಗೊಂಬನಿ ಪರವಾಗಿಲ್ಲ ಅಂತ ಅನ್ಬೋದು. ಅಂಡ್ ನೀವು ತುಂಬಾ ಸ್ಟ್ರಿಕ್ಟ್ ಜಡ್ಜ್ ಆದ್ರೆ ಇದು ನಡೆಯೋದಿಲ್ಲ ಅಂತ ಹೇಳ್ಬೋದು. ಸೊ ಡಿಸ್ಕ್ರಿಷನ್ ಇಸ್ ನಾಟ್ ಅಲೌಡ್ ಹಿಯರ್. ಇದೊಂದು ಪ್ರೊಸೀಜರ್ ಆಕ್ಚುಲಿ, ದಟ್ ಈ ಡಾಕ್ಯುಮೆಂಟ್ ಬೇಕಂದ್ರೆ ನೀವು ಆ ಪ್ರೊಸೀಜರ್ ಫುಲ್ಫಿಲ್ ಮಾಡೋದು ಅನ್ನೋದು ಮ್ಯಾಂಡೇಟ್. ಇದು ಹೇಳ್ತಿರೋದು ಶಾಲ್, ಇದು ಶಾಲ್ ಸ್ಟೇಟ್ಮೆಂಟ್. ಜಡ್ಜ್ಮೆಂಟ್ ಇದೆ, ಹಲವಾರು ಜಡ್ಜ್ಮೆಂಟ್ಸ್ ಇದೆ. ಕೈಲಾಶ್ ಕುಶನ್ ರಾವ್ ನಮಗೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದಕ್ಕೆ. ಅನ್ಲೆಸ್ ಒಬ್ಜೆಕ್ಟೆಡ್ ಇಟ್ ಕ್ಯಾನ್ ಬಿ ಅಡ್ಮಿಟೆಡ್ ಆಸ್ ಎವಿಡೆನ್ಸ್. ಸೊ ಒಬ್ಜೆಕ್ಷನ್ ರೇಸ್ ಆಗಿಲ್ಲ ಅಂತಂದ್ರೆ ಎವಿಡೆನ್ಸ್ ಆಗಿ ಅಡ್ಮಿಟ್ ಮಾಡಬಹುದು ಅಂತ ಹೇಳ್ತಿರೋದು. If the defect is cured at the stage of marking the document, it can be used in evidence. ಈಗ ಆಪ್ಷನ್ ಡಿ ಮ್ಯಾಮ್. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಓಕೆ, ಇದು ಪ್ರೊಸೀಜರ್ ಅವರು ಫಾಲೋ ಮಾಡಲೇಬೇಕು, ಮ್ಯಾಂಡೇಟರಿ ಪ್ರೊಸೀಜರ್. ಅವಾಗ ಪ್ರೊಡ್ಯೂಸ್ ಮಾಡುವಾಗ ನೀವು ಆ ಪ್ರೊಸೀಜರ್ ನ ಮಾಡಿರ್ಲಿಲ್ಲ, ಬಟ್ ದ ಕೋರ್ಟ್ ಹೇಳತ್ತೆ ಎಲ್ಲಿ ಸರ್ಟಿಫಿಕೇಟ್ ಅಂತ. ಅವಾಗ ಓಕೆ ಸಾರಿ ಸರ್ ಗೊತ್ತಿರ್ಲಿಲ್ಲ, ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ಬಂದು ನೀವು ಆ ಡಿಫೆಕ್ಟ್ ಅನ್ನ ಸರ್ ಮಾಡಿದ್ರಿ. ಡಾಕ್ಯುಮೆಂಟ್ಸ್ ಫೈಲಿಂಗ್ ಸ್ಟೇಜ್, ಅಟ್ ದ ಸ್ಟೇಜ್ ಆಫ್ ಮಾರ್ಕಿಂಗ್ ಡಾಕ್ಯುಮೆಂಟ್, ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಆಗೋದು, ಡಾಕ್ಯುಮೆಂಟ್ ಮಾರ್ಕ್ ಆಗೋ ಸ್ಟೇಜ್ ಅಷ್ಟೊತ್ತಿಗೆ ನೀವು ಏನು ಆ ಒಂದು ಸರ್ಟಿಫಿಕೇಟ್ ನ ತಗೊಂಡು ಪ್ರೊಡ್ಯೂಸ್ ಮಾಡ್ತಿದ್ದೀರಿ. ಈಗ ಅದನ್ನ ಎವಿಡೆನ್ಸ್ ಆಗಿ ಯೂಸ್ ಮಾಡಬಹುದು. ಇಟ್ ಈಸ್ ಅ ಕ್ಯೂರಬಲ್ ಡಿಫೆಕ್ಟ್. ಇದರಿಂದ ಲಾಸ್ ಆಗತ್ತೆ, ಏನು ಇದು ಟ್ರಯಲ್ ವಿಷಿಯೇಟ್ ಆಗತ್ತೆ ಇಲ್ಲ. ಇಟ್ ಈಸ್ ಅ ಕ್ಯೂರಬಲ್ ಡಿಫೆಕ್ಟ್, ಬಟ್ ಗಿವೆನ್ ನೀವು ಯಾವ ಸ್ಟೇಜ್ಗೆ ಮಾಡ್ತಿದ್ದೀರಿ ಅನ್ನೋದು. ಸೊ ಅದೊಂದು ಪ್ರೊಸೀಜರ್, ಇಟ್ ಕ್ಯಾನ್ ಬಿ ಪರ್ಫಾರ್ಮ್. ಸೊ ಇಟ್ಸ್ ಅ ಕ್ಯೂರಬಲ್ ಡಿಫೆಕ್ಟ್, ಆಪ್ಷನ್ ಡಿ. ಮ್ಯಾಮ್ ಇಲ್ಲೊಂದು ಡೌಟ್ ಇದೆ. ಇನ್ ಕೇಸ್ ಲೇಟರ್ ಸ್ಟೇಜಸ್ ಅಲ್ಲಿ ಏನಾದ್ರು ಈ ತರ ಒಂದು ಇನ್ಸಿಡೆಂಟ್ ಆಯ್ತು ಅಂತಂದ್ರೆ ಅವಾಗ ಅಲೌ ಮಾಡ್ತಾರಾ ಮ್ಯಾಮ್, ಅಥವಾ ಇಟ್ ರಿಜೆಕ್ಟೆಡ್? ನಮಗೆ ಡಾಕ್ಯುಮೆಂಟ್ ಮಾರ್ಕಿಂಗ್ ಸ್ಟೇಜ್ಗೆನೆ ಎಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಆಗಿರತ್ತೆ, ಕೊಟ್ಟಿರ್ತಾರೆ, ಡಾಕ್ಯುಮೆಂಟ್ಸ್ ಮಾರ್ಕ್ ಆಗಿರುತ್ತೆ. ಅಂಡ್ ಇಟ್ ಡಿಪೆಂಡ್ಸ್ ಯಾವಾಗ ಏನು ನೀವು ಲೇಟರ್ ಸ್ಟೇಜ್ ಕೊಡ್ತೀವಿ ಅಂತಂದಾಗ ಕೋರ್ಟ್ಗೆ ಇಟ್ ಡಿಪೆಂಡ್ಸ್ ಅಪಾನ್ ದ ಕೋರ್ಟ್. ಅದು ಅಕ್ಸೆಪ್ಟ್ ಮಾಡ್ತಿದಾರಾ ಇಲ್ವಾ, ಇಸ್ ದರ್ ಎನಿ ವ್ಯಾಲಿಡ್ ರೀಸನ್ ದಟ್ ಈ ಒಂದು ಎವಿಡೆನ್ಸ್ ಇರ್ಲಿಲ್ಲ ಇವಾಗ ಬಂದಿದೆ, ಹೇಗ್ ಬಂತು, ಪ್ರತಿಯೊಂದು ಇರುತ್ತೆ. ಡಿಪೆಂಡ್ಸ್ ಅಪಾನ್ ಪ್ರೊಸೀಡಿಂಗ್ಸ್ ಬೇರೆ, ಎಕ್ಸಾಮ್ ಆಕ್ಟ್ ನಮ್ಮ ಪ್ರಕಾರ, ಆಕ್ಟ್ ಪ್ರಕಾರ ಇಟ್ ಈಸ್ ಅ ಕ್ಯೂರಬಲ್ ಡಿಫೆಕ್ಟ್. ನೀವು ಮಾರ್ಕಿಂಗ್ ಸ್ಟೇಜ್ಗೆ ಡಾಕ್ಯುಮೆಂಟ್ಸ್ ನ ಕೊಡಬಹುದು ಅಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎವಿಡೆನ್ಸ್. ಮ್ಯಾಮ್ ಕೇಸ್ ಲಾ ಒಮ್ಮೆ ರಿಪೀಟ್ ಮಾಡಿ ಯಾವುದು ಅಂತ ಹೇಳಿ. ಅರ್ಜುನ್ ಪಂಡಿತ್ ರಾವ್ ಖೋಡ್ಕರ್ ವರ್ಸಸ್ ಕೈಲಾಶ್ ಕುಶನ್ ರಾವ್. ಕೈಲಾಶ್ ಕುಶನ್ ರಾವ್, ಅರ್ಜುನ್ ಪಂಡಿತ್ ರಾವ್ ಖೋಡ್ಕರ್ ವರ್ಸಸ್ ಕೈಲಾಶ್ ಕುಶನ್ ರಾವ್. 2000 ಕೇಸ್ ಇದು ಅನ್ಸುತ್ತೆ. ಕನ್ಫರ್ಮ್ ಇಲ್ಲ, 2000 or 2010 ಸಮಥಿಂಗ್ ಕೇಸ್ ಇದು. ಓಕೆ, ರೀಸೆಂಟ್ ಕೇಸ್ ಲಾನೆ, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದು. ಸೊ ಇದರಲ್ಲಿ ನಾವು ಮ್ಯಾಂಡೇಟರಿ ಸೆಕ್ಷನ್ 65B ಕ್ಲಾಸ್ 4 ನ ಸರ್ಟಿಫಿಕೇಟ್ ಅಟ್ಯಾಚ್ ಆಗ್ಲೇಬೇಕು ಅನ್ನೋದನ್ನ ಹೆಲ್ಡ್ ಮಾಡಿದ್ದು. ಫಾರ್ಮಾಲಿಟಿ ಎಲ್ಲ ಇದು ಮ್ಯಾಂಡೇಟರಿ ಪ್ರೊಸೀಜರ್, ಶಾಲ್ ಪ್ರಿಸಂಪ್ಷನ್, ಶಾಲ್ ಮ್ಯಾಂಡೇಟರಿ ಸ್ಟೇಟ್ಮೆಂಟ್ ಇದು ಅಂತ ಹೇಳಿರುವಂತದ್ದು. Okay. A statement of witness recorded under section 161 of CRPC can be used as 161 ಅಂತಂದ್ರೆ ನಾವು ಪೊಲೀಸ್ ಆಫೀಸರ್ಗೆ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಕೊಡುವಂತ ಸ್ಟೇಟ್ಮೆಂಟ್. ಸೊ ಒಬ್ಬ ವಿಟ್ನೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಆಫೀಸರಿಗೆ, ಅದನ್ನ ಯಾವ ರೀತಿ ಯೂಸ್ ಮಾಡಬಹುದು? ಕೊರಾಬರೇಟ್ ಮಾಡೋದಿಕ್ಕೆ, ಕೊರಾಬರೇಟ್ ದ ಎವಿಡೆನ್ಸ್ ಆಫ್ ದಟ್ ವಿಟ್ನೆಸ್, ಕೊರಾಬರೇಟ್, ಕಾಂಟ್ರಾಡಿಕ್ಟ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್, contradict that witness, contradict any witness examined on the side of prosecution. ಅವನ ಸ್ಟೇಟ್ಮೆಂಟ್ ನ ಎನಿ ವಿಟ್ನೆಸ್ ನ ಕಾಂಟ್ರಾಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಕೊರಾಬರೇಟ್ ದ ಎವಿಡೆನ್ಸ್ ಆಫ್ ದಟ್ ವಿಟ್ನೆಸ್, ಕೊರಾಬರೇಷನ್ ನಾವು ಯೂಸ್ ಮಾಡೋದಿಲ್ಲ. ಕೊರಾಬರೇಷನ್ ಅಂತಂದ್ರೆ ಅವನು ಇಲ್ಲೂ ಹೇಳಿದಾನೆ ಆಮೇಲೆ ಇಲ್ಲೂ ಹೇಳ್ತಿದ್ದಾನೆ, ಕರೆಕ್ಟ್ ಆಗಿ ಹೇಳ್ತಿದ್ದಾನೆ, ಆತರ ಅಲ್ಲ. ಕಾಂಟ್ರಾಡಿಕ್ಟ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನ ಕಾಂಟ್ರಾಡಿಕ್ಟ್ ಮಾಡೋದು. ಅವರು ಪೊಲೀಸ್ ಆಫೀಸರ್ ಇಸ್ ಪರ್ಫಾರ್ಮಿಂಗ್ ಹಿಸ್ ಡ್ಯೂಟಿ, ಫಾರ್ಮಲ್ ವಿಟ್ನೆಸ್ ಆಗ್ತಾರೆ, ಅವನು ಆಸ್ ಅನ್ ಎವಿಡೆನ್ಸ್ ವಿಟ್ನೆಸ್ ಆಗಿ ಪ್ರೆಸೆಂಟ್ ಆಗ್ತಾರೆ. ಸೊ ಇಟ್ಸ್ ಅ ಫಾರ್ಮಲ್ ವಿಟ್ನೆಸ್.
ನಾವು ಬರೀ ಒಂದೇ ಆಪ್ಷನ್. ಅವನ್ ಹೇಳಿರುವಂತ ಸ್ಟೇಟ್ಮೆಂಟ್ ಪೊಲೀಸ್ ಆಫೀಸರ್ ಏನ್ ಹೇಳಿರ್ತಾನೋ ಅದನ್ನ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಕೋರ್ಟ್ ಅಲ್ಲಿ ಅವನನ್ನ ನಾವು ಎಕ್ಸಾಮಿನ್ ಮಾಡುವಾಗ ಅವ್ನ್ ಏನಾದ್ರು ಅದಕ್ಕೆ ಉಲ್ಟಾ ಅಂತ ಏನಾದ್ರು ಹೇಳಿದ್ರೆ ಕಾಂಟ್ರಾಡಿಕ್ಟ್ ಮಾಡಬಹುದು. ಇಲ್ಲ ಅವ್ನ್ ಹೇಳಿರುವಂತ ಸಾಕ್ಷಿ ನಮಗೇನು ಕೋರ್ಟ್ ಅಲ್ಲಿ ಹೇಳ್ತಿರ್ತಾನೆ ಆ ಟೈಮ್ ಅಲ್ಲಿ ನೀನ್ ಇಲ್ಲಿ ಮಾತ್ರ ಈ ತರ ಹೇಳಿದ್ದೆ, ಅವಾಗ ವಿಟ್ನೆಸ್ ಎವಿಡೆನ್ಸ್ ಕೊಡುವಾಗ ಈ ತರ ಹೇಳಿದ್ಯಾ ಅಂತ ಅವನ ಮಾತನ್ನ ನಾವು ಕಾಂಟ್ರಾಡಿಕ್ಟ್ ಮಾಡೋದಿಕ್ ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಇಸ್ ಸಿ. 72. Which among the following is a fact irrelevant under section 9 of Indian Evidence Act? Section 9 ಗೆ ಹೊಸ ಸೆಕ್ಷನ್ ಹೇಳ್ತೀರಾ? Section 7 correct? Yes, Yes, ma'am. ma'am. Section 7 of BSA, introduction of new facts, introducing new facts. Section 9 ಇದ್ರಲ್ಲಿ ನಾವು ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ನ ಓದ್ತೀವಿ. ಈಗ ಸೆಕ್ಷನ್ 9 ಗೆ ಇರ್ರಿಲೆವೆಂಟ್ ಯಾವುದು ಅಂದ್ರೆ ಇದರಲ್ಲಿ ಕೊಟ್ಟಂತ 4 ಆಪ್ಷನ್ ಯಾವುದು ಸೆಕ್ಷನ್ 9 ಸಂಬಂಧಪಟ್ಟಿದ್ದಲ್ಲ? ಆಪ್ಷನ್ ಎ, ಅಕ್ಯೂಸ್ಡ್ ಹ್ಯಾಸ್ ಮೋಟಿವ್ ಟು ಕಮಿಟ್ ದ ಒಫೆನ್ಸ್. ಐಡೆಂಟಿಫಿಕೇಶನ್ ಆಫ್ ಅಕ್ಯೂಸ್ಡ್, TIP ಓದ್ತೀವಿ ಅಂತ ಈಗಷ್ಟೇ ಹೇಳಿದೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ವಾ? ಇದು ಇಂಟ್ರೊಡಕ್ಷನ್ ಆಫ್ ನ್ಯೂ ಫ್ಯಾಕ್ಟ್ಸ್ ಬಗ್ಗೆ ಏನೇ ಒಂದು ನ್ಯೂ ಫ್ಯಾಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತಿರೋಂಥದ್ರ ರಿಲೇಟೆಡ್ ನಾವು ಅದನ್ನ ರಿಲೆವೆನ್ಸಿ ತೋರ್ಸೋದಕ್ಕೆ ಸೆಕ್ಷನ್ 9 ಯೂಸ್ ಮಾಡ್ತೀವಿ. ಸೊ ಸೆಕ್ಷನ್ 9 ಅಲ್ಲಿ ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಬರುತ್ತೆ. ಕರೆಕ್ಟ್. ದ ಅಕ್ಯೂಸ್ಡ್ ಅಬ್ಸ್ಕಾಂಡೆಡ್ ಸೂನ್ ಆಫ್ಟರ್ ದ ಇನ್ಸಿಡೆಂಟ್. ಅಕ್ಯೂಸ್ಡ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋದ ಇನ್ಸಿಡೆಂಟ್ ಆಗಿದ ತಕ್ಷಣ. ದೆನ್ ಐಡೆಂಟಿಟಿ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಒಫೆನ್ಸ್. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಒಫೆನ್ಸ್ ಏನಿದೆ ಅದನ್ನ. ಇದು 3 ಕರೆಕ್ಟ್. ಮೋಟಿವ್ ಅಲ್ಲ. ಯಾಕೆ ಮೋಟಿವ್ ಅಲ್ಲ? ಇದು ಎಲ್ಲಿ ರಿಲೆವೆಂಟ್ ಆಗತ್ತೆ ಮೋಟಿವ್? 8 ಅಲ್ಲಿ ಬರುತ್ತೆ ಮ್ಯಾಮ್. ವೆರಿ ಗುಡ್. ಸೆಕ್ಷನ್ 8 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಬರುತ್ತೆ ಇದು. ಸೆಕ್ಷನ್ 8 ಮಾತನಾಡತ್ತೆ ಮೋಟಿವ್ ಬಗ್ಗೆ. ಸೊ ಯಾವ್ದು ಇರ್ರಿಲೆವೆಂಟ್ ಸೆಕ್ಷನ್ 9 ಗೆ ಸಂಬಂಧಪಟ್ಟಿದ್ದಲ್ಲ ಅಂದ್ರೆ ಆಪ್ಷನ್ ಎ. ಯಾಕಂದ್ರೆ ಮೋಟಿವ್ ಅನ್ನೋದು ಸೆಕ್ಷನ್ 8 ಅಲ್ಲಿ ನಾವು ರಿಲೆವೆಂಟ್ ಅಂತ ಹೇಳ್ತಿರೋದು. 9 ಅಲ್ಲಿ ಏನಿದ್ರು ಇಂಟ್ರೊಡಕ್ಷನ್ ಆಫ್ ನ್ಯೂ ಫ್ಯಾಕ್ಟ್ಸ್. ಸೊ ಅದ್ರಲ್ಲಿ ನಮ್ಗೆ ಓಡ್ ಹೋದ ಆಗಿರ್ಬೋದು, ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಆಗಿರ್ಬೋದು, ಸಬ್ಜೆಕ್ಟ್ ಮ್ಯಾಟರ್ ಇಂಟ್ರೊಡ್ಯೂಸ್ ಐಡೆಂಟಿಫೈ ಮಾಡೋದಾಗಿರ್ಬೋದು, ಇದೆಲ್ಲ ಇಲ್ಲಿ ಬರುವಂತದ್ದು. ಓಕೆ, ಗುಡ್. ನೆಕ್ಸ್ಟ್, concerning which aspect of appreciation of evidence apex court often use the word sterling. ಯಾವ ರೀತಿ ಒಂದು ಎವಿಡೆನ್ಸ್ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಮಾಡುವಾಗ ಯಾವ ರೀತಿ ಎವಿಡೆನ್ಸ್ ನಾವು ಸ್ಟರ್ಲಿಂಗ್ ಅಂತ ಯೂಸ್ ಮಾಡ್ತೀವಿ? ಅಪೆಕ್ಸ್ ಕೋರ್ಟ್ ಅಂತಂದ್ರೆ ಸುಪ್ರೀಂ ಕೋರ್ಟ್ ಜನರಲ್ ಆಗಿ ನಮಗೆ ಈ ವರ್ಡ್ಸ್ ಜಾರ್ಗನ್ ಯೂಸ್ ಮಾಡುತ್ತೆ. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ಡಾಕ್ಯುಮೆಂಟರಿ ಎವಿಡೆನ್ಸ್, ಓರಲ್ ಎವಿಡೆನ್ಸ್, ಒಪಿನಿಯನ್ ಎವಿಡೆನ್ಸ್, ಯಾವ್ದು ಸಂಬಂಧಪಟ್ಟ ಹಾಗೆ ನಾವು ಸ್ಟರ್ಲಿಂಗ್ ಅಂತ ಯೂಸ್ ಮಾಡ್ತೀವಿ? ಮ್ಯಾಮ್ ಸ್ಟರ್ಲಿಂಗ್ ಅಂದ್ರೆ ಗೊತ್ತಾಗ್ಲಿಲ್ಲ ಮ್ಯಾಮ್. ಓಕೆ, ಸ್ಟರ್ಲಿಂಗ್ ಅನ್ನೋದು ಜಸ್ಟ್ ಒಂದು ಏನು ಒಳ್ಳೆ ಒಂದು ಹಾರ್ಡ್ ವರ್ಡ್ ಅಷ್ಟೇ, ಅದಿನ್ನೇನಿಲ್ಲ. ಒಂದು ಶಶಿ ತರೂರ್ ತರ ಅವರ ಡಿಕ್ಷನರಿ ವರ್ಡ್ ಅಷ್ಟೇ ಇದು ಸ್ಟರ್ಲಿಂಗ್. ಓರಲ್ ಎವಿಡೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಯೂಸ್ ಮಾಡ್ತೀವಿ. ಯಾವಾಗ ಓರಲ್ ಎವಿಡೆನ್ಸ್ ನಮಗೆ ಏನು ರಿಲಯಬಲ್ ಇಲ್ಲ, ಅವನು ಸರಿಯಾಗಿ ಹೇಳ್ತಿಲ್ಲ, ಸೊ ಅವನ ರಿಲಯಬಿಲಿಟಿ ಇಲ್ಲ ನಮಗೆ, ಇಲ್ಲ ಅವನು ಕ್ರೆಡಿಬಲ್ ವಿಟ್ನೆಸ್ ಅಲ್ಲ, ಅವನ್ ಮಾತ್ ಮೇಲೆ ನಂಬೋದಿಕ್ ಆಗೋದಿಲ್ಲ, ಈ ತರದನ್ನ ಹೇಳ್ಬೇಕು ಅಂತಂದಾಗ ಸ್ಟರ್ಲಿಂಗ್ ಅನ್ನುವಂತ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಇದೊಂದು ಇಂಗ್ಲಿಷ್ ವರ್ಡ್. ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆ ಏನು ಲೀಗಲ್ಗೆ ಯೂಸ್ ಮಾಡ್ಬೇಕಂತ ಏನಿಲ್ಲ, ಬಟ್ ಯಾವುದೇ ಒಬ್ಬ ವ್ಯಕ್ತಿ ಈಗ ಅವನ ಮಾತ್ ಮೇಲೆ ನಂಬಿಕೆ ಇಲ್ಲ ಅನ್ನೋದಕ್ಕೆ ನಾವು ಹಿಸ್ ಎವಿಡೆನ್ಸ್ ಇಸ್ ಸ್ಟರ್ಲಿಂಗ್ ಅನ್ನೋ ರೀತಿ ಹೇಳ್ತೀವಿ, ಆರ್ ಹಿಸ್ ವರ್ಡ್ಸ್ ಆರ್ ಸ್ಟರ್ಲಿಂಗ್ ಅನ್ನೋ ರೀತಿ ಹೇಳ್ತೀವಿ. ಅಂತಂದ್ರೆ ಅವನ ಮಾತನ್ನ ನಂಬಕ್ ಆಗೋದಿಲ್ಲ, ಅವನೊಬ್ಬ ರಿಲಯಬಲ್ ಮಾತು, ಅವನ ಒಂದು ಮಾತು ರಿಲಯಬಲ್ ಇಲ್ಲ, ರಿಲಯಬಿಲಿಟಿ ಇಲ್ಲ ಮಾತಲ್ಲಿ, ಅಥವಾ ಕ್ರೆಡಿಬಲ್ ಇಲ್ಲ, ಇಲ್ಲ ಈ ರೀತಿ ಹೇಳೋದಿಕ್ಕೆ ನಾವು ಸ್ಟರ್ಲಿಂಗ್ ಅಂತ ಯೂಸ್ ಮಾಡ್ತೀವಿ. ಈಗ ನಮ್ಗೆ ಆಕ್ಚುಲಿ ನಿಮ್ ಕರ್ನಾಟಕ ಪೇಪರ್ ಅಲ್ಲೂ ಈ ರೀತಿ ವರ್ಡ್ಸ್ ಕೇಳ್ತಾರೆ. ಏನಂತಂದ್ರೆ ವಾಯ್ಡ್ ಅಬಿನಿಷಿಯೋ ಗೊತ್ತಿರತ್ತೆ, ರೈಟ್? ಅಬಿನಿಷಿಯೋ ಅಂತಂದ್ರೆ ಏನು, ಇಲ್ಲ ಅಟೈರ್ ಅಂತಂದ್ರೆ ಏನು, ಈ ಪ್ರಶ್ನೆ ನಮ್ಮನ್ನ ಕೇಳಿದ್ದಾರೆ. ತುಂಬಾ ಸಿಂಪಲ್ ಇಂಗ್ಲಿಷ್ ಏನೆ, ಬಟ್ ತುಂಬಾ ಸಿಂಪಲ್ ಆಗಿರೋದನ್ನೇ ನಮಗ್ ಕೇಳಿರೋದು. ಅದೇ ರೀತಿ ಒಂದು
ಸ್ಟರ್ಲಿಂಗ್ ಗೆ ಅರ್ಥ ಏನು ಅನ್ನೋದು ಇದು. ಸ್ಟರ್ಲಿಂಗ್ ಯಾವ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅಂತ ಬಂದಾಗ ಜಡ್ಜ್ಮೆಂಟ್ ರೈಟಿಂಗ್ ಕ್ಲಾಸ್ ಅಲ್ಲಿ ಇದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಇಟ್ ಡಿಪೆಂಡ್ಸ್ ದಟ್ ನೀವು ಯಾವ ರೀತಿ ಇಂಗ್ಲಿಷ್ ನ ಯೂಸ್ ಮಾಡ್ಬೇಕು. ಅಂದ್ರೆ ನಿಮ್ಮ ಒಂದು ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ ದೆನ್ ಡೆಫಿನೆಟ್ಲಿ ಈ ರೀತಿ ವರ್ಡ್ಸ್ ನ ನೀವು ಯೂಸ್ ಮಾಡಬಹುದು. ಈ ತರ ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗಲ್ಲ ಅಂತೇನಿಲ್ಲ. ನೀವು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ನಾರ್ಮಲ್ ಬೇಸಿಕ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗತ್ತೆ. ಈಗ ಎಲ್ಲರಿಗೂ ಸ್ಟರ್ಲಿಂಗ್ ಅರ್ಥ ಆಗ್ಬೇಕಂತೇನಿಲ್ಲ. ಕ್ಲಿಯರ್? ಒಂದು ನಿಮಗೆ ಇವತ್ತು ಒಂದು ಎಕ್ಸ್ಟ್ರಾ ನಾಲೆಜ್ ಸ್ಟರ್ಲಿಂಗ್ ಓರಲ್ ಎವಿಡೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಯೂಸ್ ಮಾಡ್ತೀವಿ. ಯಾವಾಗ ಅಂತಂದ್ರೆ ರಿಲಯಬಿಲಿಟಿ ಇಲ್ಲ, ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ಕ್ರೆಡಿಬಿಲಿಟಿ ಇಲ್ಲ, ಇವನ್ ಮಾತು ನಂಬುವಂತದಲ್ಲ, ಇವನ ಒಂದು ಮಾತಿನ ಒಂದು ಈ ಓರಲ್ ಎವಿಡೆನ್ಸ್ ನ ಆಧಾರದ ಮೇಲೆ ನಾನು ಕನ್ವಿಕ್ಷನ್ ಕೊಡೋದಿಕ್ ಆಗೋದಿಲ್ಲ. ಇನ್ ದಟ್ ಕಂಡೀಷನ್ ಆಪ್ಷನ್ ಬಿ. ಈ ವರ್ಡ್ಸ್ ನಿಮಗೆ ಹೇಗ್ ಗೊತ್ತಾಗತ್ತೆ ಅಂತಂದ್ರೆ ಜಡ್ಜ್ಮೆಂಟ್ಸ್ ನ ಓದೋದ್ರಿಂದ ಗೊತ್ತಾಗತ್ತೆ. ಜನರಲ್ ಆಗಿ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ನ ಓದೋದಾದ್ರೆ ಆ ಜಡ್ಜ್ಮೆಂಟ್ಸ್ ಅಲ್ಲಿ ನಿಮಗೆ ಈ ವರ್ಡ್ಸ್ ಸಿಗತ್ತೆ. ಸ್ಟರ್ಲಿಂಗ್ ಈ ತರ ಹಲವಾರು. ಇಲ್ಲ ನೀವು ಒಳ್ಳೊಳ್ಳೆ ಇಂಗ್ಲಿಷ್ ಬುಕ್ಸ್ ನ ಓದ್ತೀರಿ ಅಂತಂದ್ರು ಅಲ್ಲೂ ನಿಮ್ಗೆ ಈ ರೀತಿ ವರ್ಡ್ಸ್ ಗೊತ್ತಾಗತ್ತೆ. ಬಟ್ ಫಾರ್ ಅಸ್ ನಾವು ಬುಕ್ ಓದೋ ಅಷ್ಟು ಇದು ಬೇಕಾಗಿಲ್ಲ. ಜಡ್ಜ್ಮೆಂಟ್ಸ್ ಓದಿ. ಜಡ್ಜ್ಮೆಂಟ್ ಓದೋದ್ರಿಂದ ನಿಮ್ಗೆ ಎಲ್ಲಾ ರೀತಿ ಒಂದು ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಜಡ್ಜ್ಮೆಂಟ್ ಅಂತ ಅಂದಾಗ ಜಡ್ಜ್ಮೆಂಟ್ ರೈಟಿಂಗ್ ಹೆಲ್ಪ್ ಆಗುತ್ತೆ, ನಿಮ್ಮ ಇಂಗ್ಲಿಷ್ ಇಂಪ್ರೂವೈಸ್ ಆಗತ್ತೆ. ರಿಮೆಂಬರ್, ಯಾವುದೇ ಒಬ್ಬ ಅಡ್ವೊಕೇಟ್ ಅಂತಂದಾಗ ನಿಮ್ಗೆ ಇಂಗ್ಲಿಷ್ ಅನ್ನೋದು ಅಥವಾ ನಿಮ್ಮ ಕಮ್ಯುನಿಕೇಶನ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿದ್ರೆ ಅಷ್ಟು ಒಳ್ಳೆ ಒಂದು ಆರ್ಗ್ಯುಮೆಂಟ್ಸ್ ಪ್ಲೇಸ್ ಮಾಡೋದಕ್ಕಾಗತ್ತೆ, ಬೆಟರ್ ಎಕ್ಸ್ಪ್ರೆಸ್ ಮಾಡೋದಕ್ಕಾಗತ್ತೆ. ಅಂಡ್ ವೊಕ್ಯಾಬ್ ಯಾವತ್ತೂ ನಿಮ್ ಹತ್ರ ಇರಬೇಕು, ಚೆನ್ನಾಗಿರ್ಬೇಕು ವೊಕ್ಯಾಬ್ಲರಿ. ದೆನ್ ಪ್ರಾಕ್ಟೀಸ್ಗೂ ಹೆಲ್ಪ್ ಆಗುವಂಥದ್ದು, ತುಂಬಾನೇ ಹೆಲ್ಪ್ ಆಗೋದು. ಇನ್ ಜಡ್ಜ್ಮೆಂಟ್ಸ್ ಓದೋದ್ರಿಂದ ನಿಮ್ಮ ಒಂದು ಕಂಪ್ಲೀಟ್ ಲೀಗಲ್ ನಾಲೆಜ್ ಏನೇ ಎನ್ಹಾನ್ಸ್ ಆಗುತ್ತೆ. ಓಕೆ, next 74. During the first dash of detention, in case involving an offense punishable with imprisonment for life. Imprisonment for life ಅಂತ ಇದ್ದಾಗ ಫಸ್ಟ್ ಎಷ್ಟು ದಿನದ ಡಿಟೆನ್ಷನ್ accused can be given for 15 days in the police custody under section 187 of BNSS. Okay, ಇಲ್ಲಿನ ನಮಗೆ ಫಸ್ಟ್ ಕ್ವೆಶ್ಚನ್ BNSS ಅಂಡ್ ಇಲ್ಲಿಂದ ಈಗ ಇರುವ ಕ್ವೆಶನ್ಸ್ ಏನಿದೆ ಈ ಪ್ರತಿಯೊಂದು ಕ್ವೆಶನ್ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಕ್ಲಾರಿಟಿಯಿಂದ ನಿಮ್ ತಲೆಯಲ್ಲಿ ಇರ್ಬೇಕು. ಯಾಕಂದ್ರೆ ಸೇಮ್ ಟು ಸೇಮ್ ಕರ್ನಾಟಕ ಜುಡಿಷಿಯರಿ ಕೇಳ್ತಾರೆ, ಹೆಚ್ಚು ಕಮ್ಮಿನೂ ಅಲ್ಲ. ಇದೇ ಕ್ವೆಶನ್ ಎಷ್ಟೋ ಸತಿ ಕೇರಳ ಜುಡಿಷಿಯರಿ ಪೇಪರ್ ನ ಒಂದು ಕ್ವೆಶನ್ಸ್ ನಾವು ಆಸ್ ಇಟ್ ಈಸ್ ಕೇಳಿರೋದಿದೆ. ಸೊ ಈಗ ಈ ಹೊಸ ಲಾ BNSS ನ ಕ್ವೆಶನ್ ನಾವು 100% ಆಸ್ ಇಟ್ ಈಸ್ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಕ್ಲಿಯರ್? ಸ್ಟರ್ಲಿಂಗ್ ಈಗ ನಿಮ್ಗೆ ಅರ್ಥ ಆಗಿದೆ, ಅದು ಓರಲ್ ಎವಿಡೆನ್ಸ್ ಸಂಬಂಧಪಟ್ಟಾಗೆ ಈ ವರ್ಡ್ ಕೂಡ ಕೇಳಬಹುದು. ಡ್ಯೂರಿಂಗ್ ಫಸ್ಟ್ ಡ್ಯಾಶ್ ಡೇಸ್ ಆಫ್ ದ ಡಿಟೆನ್ಷನ್ ಇನ್ ಕೇಸ್ ಇನ್ವಾಲ್ವಿಂಗ್ an offense punishable with imprisonment for life, accused can be given 15 days of the police custody under 187 of BNSS. ಎಷ್ಟು ದಿನದ ಒಂದು ಡಿಟೆನ್ಷನ್ ಪೀರಿಯಡ್ ಅಲ್ಲಿ ಫಸ್ಟ್ 15 ದಿನ ಪೊಲೀಸ್ ಕಸ್ಟಡಿ ಕೊಡಬಹುದು ಅಂತ ಹೇಳಿದ್ದಾರೆ 187 ಅಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ಅಂಡ್ ಇದರ ಒಂದು ಎಕ್ಸ್ಟೆಂಡೆಡ್ ಒಂದು ಕ್ವೆಶನ್ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವುದೇ offense punishable with 10 years or above 10 years above plus life imprisonment plus death penalty ಅಂತಂದಾಗ ಇನ್ವೆಸ್ಟಿಗೇಷನ್ ಅನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಎಷ್ಟು ದಿನದಲ್ಲಿ? 60 days ಮ್ಯಾಮ್. BNSS ಮ್ಯಾಮ್ 90 days ಇದೆ. 90 days ಅಲ್ಲಿ. 10 years ಗಿಂತ ಕಮ್ಮಿ ಅಂತ ಅಂದಾಗ ನಾವು 60 days ಅಲ್ಲಿ ಕಂಪ್ಲೀಟ್ ಮಾಡಬೇಕು ಇನ್ವೆಸ್ಟಿಗೇಷನ್ ಅನ್ನ. ಓಕೆ, ಈಗ ಈ 90 days ಅಂಡ್ 60 days ಏನಿದೆ 187 ಇದರಲ್ಲಿ ಇದು ನಮಗೆ ಮುಂಚೆನೂ ಇದೆ 167 ಅಲ್ಲೂ ಇದಿತ್ತು. ಚೇಂಜಸ್ ಏನ್ ತಂದಿದೀವಿ ಅಂತಂದ್ರೆ ಈ 90 days ನ ಇನ್ವೆಸ್ಟಿಗೇಷನ್ ಪೀರಿಯಡ್ ಅಲ್ಲಿ ಫಸ್ಟ್ 60 days ಏನಿದೆ ಈ ಫಸ್ಟ್ 60 days ಅಲ್ಲಿ 15 ದಿನ ಪೊಲೀಸ್ ಕಸ್ಟಡಿ, ಯಾವಾಗ ಬೇಕಾದ್ರೂ 15 ದಿನ ಪೊಲೀಸ್ ಕಸ್ಟಡಿ ಕೊಡಬಹುದು.
ಅನ್ನೋದಿದೆ. ಅರ್ಥ ಆಯ್ತಾ? ಈ ರೀತಿ ಒಫೆನ್ಸ್ ನ 90 ಡೇಸ್ ಅಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ನೀವು 90 ಡೇಸ್ ಅಲ್ಲಿ ಮುಗಿಸಿ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಡಿಫಾಲ್ಟ್ ಬೇಲ್ ಅನ್ನ ಕೊಡ್ಬೇಕಾಗತ್ತೆ. ಕ್ಲಿಯರ್? ಅದೊಂದು ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಏನಂತಂದ್ರೆ ಈ 90 ಡೇಸ್ ಅಲ್ಲಿ ಇನಿಷಿಯಲ್ ಫಸ್ಟ್ 60 ಡೇಸ್ ಏನಿದೆ, ಮುಂಚೆ ನಮಗೆ ಹೇಗಿತ್ತು ಅಂತಂದ್ರೆ ಒಬ್ಬ ವ್ಯಕ್ತಿ ಫಸ್ಟ್ 15 ಡೇಸ್ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೆ. ಏನಕ್ಕಂದ್ರೆ ಇನ್ವೆಸ್ಟಿಗೇಷನ್ ನಡೆಯೋದಕ್ಕೆ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ರೇನೆ ಹೆಲ್ಪ್ ಆಗೋದು. ಸೊ ಅವನು ಫಸ್ಟ್ 15 ಡೇಸ್ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೆ. ಓಕೆ, ಅದಾದ್ಮೇಲೆ ಮಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ನಾವು ಎಕ್ಸ್ಟೆನ್ಷನ್ ತಗೋಬೇಕಾಗತ್ತೆ. ಎಕ್ಸ್ಟೆನ್ಷನ್ ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ಅವನು ಜುಡಿಷಿಯಲ್ ಕಸ್ಟಡಿಗೆ ಶಿಫ್ಟ್ ಆಗ್ತಾನೆ. ಇದು CRPC ಪ್ರೊವಿಷನ್. ಇಲ್ಲೇನ್ ಹೇಳ್ತಿರೋದು, ಈ 90 ಡೇಸ್ ಅಲ್ಲಿ ಫಸ್ಟ್ 60 ಡೇಸ್ ಪೀರಿಯಡ್ ಇದ್ರಲ್ಲಿ ಯಾವುದೇ 15 ದಿನ ಅಂತಂದ್ರೆ ಯಾವಾಗ ಬೇಕಾದ್ರೂ 15 ದಿನ ಅವನು ಪೊಲೀಸ್ ಕಸ್ಟಡಿ ಕಳಿಸಬಹುದು. ಸ್ಟಾರ್ಟಿಂಗ್ ಇಂದಾನೆ 15 ದಿನ ಅಂತಲ್ಲ, ಇನ್ ಬಿಟ್ವೀನ್ ಬೇಕಾದ್ರೆ 15 ದಿನ ಅಂತ ತಗೊಳ್ಬಹುದು. ಕ್ಲಿಯರ್? ಇದು ನಮಗೆ ಆಗದಂತ ಚೇಂಜ್. ಇದರಿಂದ ಏನಾಗುತ್ತೆ ಅಂತಂದ್ರೆ ಇದರಿಂದ ಪೊಲೀಸ್ಗೆ ಎಕ್ಸ್ಟ್ರಾ ಪವರ್ ಸಿಗತ್ತೆ ಅಂತೆಲ್ಲ ಹೇಳಿದ್ದಾರೆ. ಇಟ್ ಆಲ್ ಡಿಪೆಂಡ್ಸ್. ಆಕ್ಚುಲಿ ನಮಗೀಗ ಈ ಲಾ ಇನ್ನು ಡೆವಲಪ್ ಆಗ್ತಿರೋದ್ರಿಂದ ಈಗ ಈ ಹೊಸ ಚೇಂಜ್ ಬಂದಿರೋದು ಯಾವ ರೀತಿ ಎಫೆಕ್ಟ್ ಇರುತ್ತೆ ಅನ್ನೋದು ನಾವು ನೋಡ್ಬೇಕು. ಇನ್ನು ನಮ್ಗೆ ಎಕ್ಸಾಕ್ಟ್ ಆಗಿ ಇದರಿಂದ ಈ ತರ ಆಯ್ತು ಅನ್ನೋಂತ ಒಂದು ನ್ಯೂಸ್ ಆಗ್ಲಿ ರಿಪೋರ್ಟ್ ಆಗ್ಲಿ ಇದುವರೆಗೂ ಇಲ್ಲ. ಸೊ ಇದನ್ನ ಮಿಸ್ಯೂಸ್ ಆಗಿದೆ ಈ ತರ ಇಲ್ಲ. ಸೊ ಅಂಟಿಲ್ ದೆನ್ ಇಟ್ಸ್ ಆಲ್ ಗುಡ್. ನಮಗೆ ಪ್ರೊವಿಷನ್ ಪ್ರಕಾರ 90 ಡೇಸ್ ನ ಇದ್ರಲ್ಲಿ ಏನ್ ಮುಗಿಸ್ಬೇಕು, ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಅಂದಾಗ 90 ಡೇಸ್ ಅಲ್ಲಿ ಮುಗಿಸುವಂತ ಇನ್ವೆಸ್ಟಿಗೇಷನ್. ಈ 90 ಡೇಸ್ ನ ಸಂಬಂಧಪಟ್ಟದಲ್ಲಿ ನಾವೇನ್ ಹೇಳಿದೀವಿ, ದಟ್ ಫಸ್ಟ್ 60 ಡೇಸ್ ಅಲ್ಲಿ 15 ದಿನ ಯಾವಾಗ ಬೇಕಾದ್ರೂ 15 ದಿನ ಪೊಲೀಸ್ ಕಸ್ಟಡಿ ಕೊಡ್ಬೇಕು. ಆಯ್ತಾ? ಅಂಡ್ ಈ 60 ಡೇಸ್ ಅಲ್ಲಿ ಮುಗಿಸ್ಬೇಕಾಗಿರೋದು 10 ಇಯರ್ಸ್ ಗಿಂತ ಬಿಲೋ ಇರೋದು. ಇದರಲ್ಲಿ ಫಸ್ಟ್ 40 ಡೇಸ್ ಅಲ್ಲಿ 15 ಡೇಸ್. ಇದು ಫಸ್ಟ್ 60 ಡೇಸ್ ಅಲ್ಲಿ 15 ಡೇಸ್, ಇದು ಫಸ್ಟ್ 40 ಡೇಸ್ ಅಲ್ಲಿ 15 ಡೇಸ್. ಈಗ ಇಲ್ಲ ಆನ್ಸರ್ ಏನಿದಕ್ಕೆ? 90 days. 90 days. 60 days, ma'am. 60 days. ಯೋಚನೆ ಮಾಡಿ. 60, 90, 60. 30 ಅಂತ ಪಿಕ್ಚರ್ ಅಲ್ಲೇ ಇಲ್ಲ, ಎಲ್ಲೂ ನಾವು ಡಿಸ್ಕಸ್ ಮಾಡ್ಲಿಲ್ಲ. 40 ಬರತ್ತಾ? No, ma'am. ಗುಡ್. ಓಕೆ, ಅರ್ಥ ಆಯ್ತು. ಸೊ ಹಾಗಾದ್ರೆ ಒಂದು ಆಸ್ಪೆಕ್ಟ್ ಅರ್ಥ ಆಗಿದೆ ನಿಮಗೆ. ಸೆಕೆಂಡ್ ಆಸ್ಪೆಕ್ಟ್ 60ನ 90ನ ಇಲ್ಲಿ ಏನ್ ಮಾತನಾಡ್ತಿದೀವಿ? ಡ್ಯೂರಿಂಗ್ ದ ಫಸ್ಟ್ ಡ್ಯಾಶ್ ಡೇಸ್ ಆಫ್ ಡಿಟೆನ್ಷನ್ ಇನ್ ಕೇಸ್ ಇನ್ವಾಲ್ವಿಂಗ್ offenses punishable with imprisonment, accused can be given 15 days in police custody. 60 days. ಅಂತ ಯೂಸ್ ಮಾಡಿದ್ದೀರಿ ಅಂದ ತಕ್ಷಣ ಅದು 60 ಡೇಸ್ ಬಗ್ಗೆ ಮಾತನಾಡ್ತಿರೋದು. ಕ್ಲಿಯರ್? ಲೈಫ್ ಇಂಪ್ರಿಸನ್ಮೆಂಟ್ ಅಂತಂದ್ರೆ ಅದು 90 ಡೇಸ್ ನ ಒಳಗಡೆ ಅನ್ನೋದು. ಯಾಕಂದ್ರೆ 90 ಡೇಸ್ ನ ಮೀರ್ತು ಅಂತಂದ್ರೆ ನಾವು ಡಿಫಾಲ್ಟ್ ಬೇಲ್ ಕೊಡ್ಬೇಕಾಗತ್ತೆ. ಸೊ ಅಲ್ಲಿ ಇದು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ನೀವು 90 ಡೇಸ್ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಅದರಲ್ಲಿ ಫಸ್ಟ್ 60 ಡೇಸ್ ನ 15 ಡೇಸ್ ಪೊಲೀಸ್ ಕಸ್ಟಡಿ. ಇದು ಸಿ ಸ್ವಲ್ಪ ನೀವು ಬುದ್ಧಿ ಉಪಯೋಗಿಸಿನೇ ಆನ್ಸರ್ ಮಾಡ್ಬೇಕು. ಕಾನ್ಸೆಪ್ಟ್ ನಿಮಗೆ ಗೊತ್ತಾದ್ರೆ ಆರಾಮಾಗಿ ಆನ್ಸರ್ ಮಾಡೋದು. 187 ನ 2-3 ರೀತಿ ನಿಮ್ಗೆ ಕ್ವೆಶನ್ ಕೇಳ್ಬೋದು. 187 ಅಂದ್ರೆ ನಮ್ಮ 167 CRPC. ಕ್ಲಿಯರ್? 187 ನ ಡಿಫಾಲ್ಟ್ ಬೇಲ್ಗೂ ಯೂಸ್ ಮಾಡಬಹುದು, 187 ನ ಇದಕ್ಕೂ ಯೂಸ್ ಮಾಡಬಹುದು. ಇದರಲ್ಲಿ 10 years ಅಂಡ್ ಅಬವ್ ಆದ್ರೆ ಒಂದ್ ಸ್ಪೆಸಿಫಿಕ್ ಬೇರೆ ಸೆಕ್ಷನ್ ಇದಾಗತ್ತೆ, ಬೇರೆ ಪ್ರೊವಿಷನ್ಸ್, ಬೇರೆನೆ ಪ್ರೊಸೀಜರ್. ಅಂಡ್ 10 years ಗಿಂತ ಕೆಳಗಡೆ ಅಂತ ಅಂದಾಗ ಬೇರೆನೆ ಸೆಟ್ ಆಫ್ ಡೇಸ್ ಬರುತ್ತೆ. ಅದನ್ನ ಗಮನ ಇಟ್ಟು ಆನ್ಸರ್ ಮಾಡಿ. ನೆಕ್ಸ್ಟ್ ವೆರಿ ಈಸಿ ಕ್ವೆಶನ್. ಇದನ್ನ ನಾನು ತುಂಬಾ ಸತಿ ನಿಮ್ಗೆ ರಿಪೀಟ್ ಮಾಡಿದ್ದೀನಿ ಕ್ಲಾಸ್ ಅಲ್ಲಿ. ಅಂಡ್ ಕ್ರಿಮಿನಲ್ ಕ್ಲಾಸಸ್, ನ್ಯೂ ಕ್ರಿಮಿನಲ್ ಕ್ಲಾಸಸ್ ಬ್ಯಾಚ್ ತಗೊಳ್ಬೇಕಾದಾಗ ಇದ್ದಂತ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿರುತ್ತೆ. ಆಗ ನಾನು ಈ ಸೆಕ್ಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ದಟ್ ಇದು ಬಂದೇ ಬರುತ್ತೆ ಅಂತ. ಯಾಕಂದ್ರೆ 187 ನಮ್ಗೆ ಹೇಗಿದ್ರು ಇಂಪಾರ್ಟೆಂಟ್, 167. ಸೊ ಇದು ಬಂದೇ ಬರುತ್ತೆ. ಕೇಳಿದ್ದಾರೆ, ಚೇಂಜಸ್ ಇತ್ತು. ಇದ್ರಲ್ಲಿ ಚೇಂಜಸ್ ಇದೆ. ಇದು ಆನ್ಸರ್ ಹೇಳಿ. ಇದು ನಾನು ನಿಮಗೆ ತುಂಬಾ ಸತಿ ಸ್ಟ್ರೆಸ್ ಮಾಡಿದೀನಿ, ಇದು ಕೇಳ್ತಾರೆ ಅನ್ನೋದು. ಪವರ್ ಎನ್ಹಾನ್ಸ್ ಆಗಿದೆ BNSS ಅಲ್ಲಿ ಸೆಕ್ಷನ್ 23 ಅಲ್ಲಿ. ಸೊ ಎಷ್ಟು ಪವರ್ ಇದೆ JMFC ಹತ್ರ ಈಗ?
ಆಪ್ಷನ್ A, Option ma'am. A. ಆಪ್ಷನ್ ಎ. ಎಷ್ಟು ಜನ ಆಪ್ಷನ್ ಎ? A, ma'am. ಇವಾಗ ಅಪ್ ಟು Okay. 5 ಇಯರ್ಸ್ ಅಂತ ಹೇಳಿದಾರಲ್ವಾ ಮ್ಯಾಮ್? Ascent. ಯೋಚನೆ ಮಾಡಿ, 5 years ಅಂತ ಹೇಳಿದಾರ? No, ma'am. No, ma'am. Option A, 3 years, 50,000, both. ಪ್ಲಸ್ ಕಮ್ಯುನಿಟಿ ಸರ್ವಿಸ್ ಕೂಡ ಇದೆ. ಓಕೆ, Community service is missing, ma'am. ಇಲ್ಲಿ ಯಾವ ಆಪ್ಷನ್ ಅಲ್ಲೂ ಬರ್ದಿಲ್ಲ ಅಲ್ಲ, ಸೊ ಸದ್ಯಕ್ಕೆ ಆಪ್ಟ್ ಆನ್ಸರ್ ಅಂತಂದ್ರೆ ಇದೇನೆ. ಬಟ್ ನಿಮಗೆ ಅಕಸ್ಮಾತ್ ಒಂದು ಆಪ್ಷನ್ ಅಲ್ಲಿ ಕಮ್ಯುನಿಟಿ ಸರ್ವಿಸ್ ಕೊಟ್ಟು ಇನ್ನೊಂದ್ರಲ್ಲಿ ಕೊಟ್ಟಿಲ್ಲ ಅಂತಂದಾಗ ಅವಾಗ ಇದೇ ಆಪ್ಷನ್ ಕರೆಕ್ಟ್. ಯಾಕಂದ್ರೆ ಇವಾಗ ಕಮ್ಯುನಿಟಿ ಸರ್ವಿಸ್ JMFC ಗೆ ಬಂದಿರುವಂತದ್ದು. ಸೊ ಅದು ಮೋಸ್ಟ್ ಆಪ್ಟ್ ಆನ್ಸರ್ ಅಂತಂದ್ರೆ CS ಸೇರಿರುವಂತ ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆ, JMFC ಹತ್ರ ಮುಂಚೆ 3 ವರ್ಷ ಮತ್ತೆ ಫೈನ್ ಎಷ್ಟಿತ್ತು? 10,000, ma'am. 10,000, 10,000. ಈಗ 3 ವರ್ಷ 10,000ನ 50,000 ಮಾಡಿದ್ದೀವಿ. ಪ್ಲಸ್ 2 ಕೊಡಬಹುದು, ಪ್ಲಸ್ ಕಮ್ಯುನಿಟಿ ಸರ್ವಿಸ್ ಕೂಡ ಬರುತ್ತೆ. ಓಕೆ, ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್. 5 years ಯಾರಿಗೂ ಇಲ್ಲ. JMSC ಗೆ ಎಷ್ಟು ಈಗ ಪವರ್? 2 years plus 10,000 plus both community services. 2 years. 1 year, ma'am. Not 1 exceeding year. 1 year, ma'am. Fine 1 not year. exceeding 10,000. Fine not exceeding 10,000. Very good. 1 year 10,000 plus community service ಇಲ್ಲ ಈ both. ಓಕೆ, ಇದು JMSC ಪವರ್. JMFC ನಿಮ್ಮ ಪವರ್ ಏನು ಎನ್ಹಾನ್ಸ್ ಆಗಿದೆ, ದಟ್ ಇಸ್ ಫಾರ್ 50,000 rupees. ನೆಕ್ಸ್ಟ್ ಅಗೇನ್ ನ್ಯೂ ಸೆಕ್ಷನ್. ಇದನ್ನು ನಾನು ನಿಮಗೆ ಕ್ಲಾಸಲ್ಲಿ ತುಂಬಾ ಸತಿ ಸ್ಟ್ರೆಸ್ ಮಾಡಿದ್ದೀನಿ, ಇದು ಬಂದೇ ಬರುತ್ತೆ ಈ ವರ್ಷ ಎಕ್ಸಾಮಿಗೆ ಅಂತ. ಆನ್ಸರ್ ಮಾಡಿ. What is the additional stipulation to be followed when a magistrate takes cognizance of an offense on the complaint under additional stipulation? ಏನು ಆಯ್ತಾ? Under the provisions of section 223 of BNSS. ಏನು? The accused shall give an opportunity of being heard, ma'am. Option B. Option B. Yes. He shall give the accused an opportunity of being heard. Okay. So, correct answer, direct answer, he shall give an opportunity of being heard to the accused. CRPC section ಯಾವ್ದು ಇದಕ್ಕೆ? 200, ma'am. 200, ma'am. 200 ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಅಲ್ಲಿ ನಮಗೆ ಕೇಳಿರುವಂತ ಪ್ರಶ್ನೆ. ಸೊ ಈಗ ಈ ಪ್ರಶ್ನೆ ಅಗೇನ್ 223 ಇಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್, ಓಕೆ, ಈಸಿ ಆನ್ಸರ್. ಅಂಡ್ ಇದನ್ನು ನಮ್ಮ ಕರ್ನಾಟಕ ಸಿವಿಲ್ ಜಜ್ ಅಲ್ಲಿ ಕೇಳ್ತಾರೆ. ಇದನ್ನ ಹೊಸ ಸೆಕ್ಷನ್ ಅಂತ ಹೇಳಿ ನಾನು ಇದನ್ನ ಸ್ಟ್ರೆಸ್ ಮಾಡಿದ್ದೀನಿ ತುಂಬಾ ಸತಿ. ಎಲ್ಲ ಹೊಸದಾಗಿ ಬಂದಂತ ಪ್ರೊವಿಷನ್ಸ್ ನೇ ಕೇಳ್ತಿರೋದು. ಸೊ ಡೆಫಿನೆಟ್ಲಿ ಹೊಸದಾಗಿ ಏನೇನ್ ಬಂದ್ರೆ ಅದೆಲ್ಲ ನಿಮ್ಮನ್ನ ಕೇಳ್ತಾರೆ ಎಕ್ಸಾಮ್ಗೆ. ಏನ್ ಆನ್ಸರ್? ಇನ್ ಆರ್ಡರ್ ಟು ಕಮಿಟ್ ಥೆಫ್ಟ್, if a person suddenly or quickly or forcibly seizes, suddenly, quickly, forcibly seizes, secures or grabs or takes away from any person or from his possession any movable property, he is said to have committed dash under 304 of BNS. Snatching, ma'am. Snatching. Option ವೆರಿ ಗುಡ್. ಸ್ನ್ಯಾಚಿಂಗ್ ಇದುವರೆಗೂ ನಮಗಿರ್ಲಿಲ್ಲ. ಬರ್ಗ್ಲರಿ ಅನ್ನೋದು ನಾವು ಆತರ ನಮ್ಮ BNS ಅಲ್ಲಿ ಏನೂ ಇಲ್ಲ, IPC ನಲ್ಲೂ ಏನಿಲ್ಲ. ಬಟ್ ರಾಬರಿ, ಎಕ್ಸ್ಟಾರ್ಷನ್ ಇತ್ತು. ಸ್ನ್ಯಾಚಿಂಗ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು. ಸೆಕ್ಷನ್ ನಂಬರು ನೆನ್ಪಿಟ್ಕೊಳ್ಳಿ, ಯಾಕಂತಂದ್ರೆ ಇನ್ ಆರ್ ಕೇಸ್ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಅಲ್ಲಿ ಸೆಕ್ಷನ್ ನಂಬರು ಕೇಳಬಹುದು. ಓಕೆ, ಸೊ 304 ಸ್ನ್ಯಾಚಿಂಗ್. ಸ್ನ್ಯಾಚಿಂಗ್ ನ ಎಸೆನ್ಷಿಯಲ್ಸ್ ಏನೇ, ಮುಂಚೆ ಏನಾಗ್ತಿತ್ತು, ಸ್ನ್ಯಾಚಿಂಗ್ ಆಗಿತ್ತು. ಇದುವರೆಗೂ ಸ್ನ್ಯಾಚಿಂಗ್ ಆಗಿಲ್ಲ ಅಂತ ಅಲ್ಲ, ಇವತ್ತೇ ಆಗತ್ತೆ ಅಂತ ಏನ್ ಹೇಳ್ತಿಲ್ವಲ್ಲ.
ಈ ತರ ಸ್ನ್ಯಾಚಿಂಗ್ ಆಗ್ತಿತ್ತು, ಮೊಬೈಲ್ ಸ್ನ್ಯಾಚಿಂಗ್, ಚೈನ್ ಸ್ನ್ಯಾಚಿಂಗ್. ಅವಾಗ ನಾವು ಥೆಫ್ಟ್ ಅಲ್ಲೇ ರಿಪೋರ್ಟ್ ಮಾಡಿಸ್ತಿದ್ವಿ. ಇವಾಗ ಸ್ನ್ಯಾಚಿಂಗ್ ನ ಸಪರೇಟ್ ಆಗಿ ಒಫೆನ್ಸ್ ಕೊಟ್ಟಿರೋದು. ಈ ಸ್ನ್ಯಾಚಿಂಗ್ ಅಂತಂದ್ರೆ ಕ್ವಿಕ್ಲಿ, ಸಡನ್ಲಿ, ಫೋರ್ಸಬಲಿ ಒಂದು ಮೂವಬಲ್ ಪ್ರಾಪರ್ಟಿನ ಸೀಸ್ ಮಾಡ್ಕೊಳ್ಳೋದು, ಸೆಕ್ಯೂರ್, ಗ್ರಾಬ್ ಆರ್ ಟೇಕ್ಸ್ ಅವೇ ಫ್ರಮ್ ಹಿಸ್ ಪೊಸೆಷನ್. ಇದು ಇದರ ಎಸೆನ್ಷಿಯಲ್ಸ್. ಬಟ್ ಈ ಒಂದು ಕೀವರ್ಡ್ಸ್ ಇದು ನೆನಪಿರ್ಲಿ, ಸಡನ್ಲಿ, ಕ್ವಿಕ್ಲಿ, ಫೋರ್ಸಬಲಿ ಬೇರೆ ಯಾವ್ದಕ್ಕೂ ಇಲ್ಲ. ಥೆಫ್ಟ್ ಆಗಲಿ ಎಕ್ಸ್ಟಾರ್ಷನ್ ಆಗಲಿ ಬೇರೆ ಕಡೆ ಇಲ್ಲ, ಇದು ಇಲ್ಲಿ ಮಾತ್ರನೇ ಬರೋದು. ದಿಸ್ ಇಸ್ ಸ್ನ್ಯಾಚಿಂಗ್ 304. ನೆಕ್ಸ್ಟ್ 78. Following acts except one committed by any person or a group of person in concert, singly or jointly, either as a member of the organized crime or a syndicate, or on behalf of such syndicate by use of violence to obtain material benefit, is an organized crime as defined under 111 Bharatiya Nyaya Sanhita. Denote the exception. ಇದು ಅಗೇನ್ 111, 112, 113 ಇದು ಮೂರೂನು ಸಹ ಆರ್ಗನೈಸ್ ಕ್ರೈಮ್, ಪಿಟಿ ಆರ್ಗನೈಸ್ ಕ್ರೈಮ್, ಮತ್ತೆ ಟೆರರಿಸ್ಟ್ ಆಕ್ಟ್. ಸೊ ಈ ಮೂರು ಹೊಸ ಸೆಕ್ಷನ್ಸ್. ಇವಾಗ 111 ನಲ್ಲಿ ಇದ್ರಲ್ಲಿ ಯಾವುದು ಇನ್ಕ್ಲೂಡ್ ಆಗತ್ತೆ, ಆಗೋದಿಲ್ಲ, ಸಾರಿ ಆಗೋದಿಲ್ಲ. 111 ನ ಆರ್ಗನೈಸ್ಡ್ ಕ್ರೈಮ್ಸ್ ಅಲ್ಲಿ ಬರೋದಿಲ್ಲ. Cheating, ma'am. ಡ್ರಗ್ ಟ್ರಾಫಿಕಿಂಗ್ 100% ಬರುತ್ತೆ, ಅದನ್ನ ಹೇಳ್ಬೇಕಾಗಿಲ್ಲ. ಲ್ಯಾಂಡ್ ಗ್ರಾಬಿಂಗ್ ಬರುತ್ತೆ, ಕಿಡ್ನಾಪಿಂಗ್ ಬರುತ್ತೆ, ಚೀಟಿಂಗ್ ಇಲ್ಲಿ ನಮಗೆ ಇದರಲ್ಲಿ ಬರೋದಿಲ್ಲ. ಓಕೆ, ಇದು ನಮಗೆ ಎಕ್ಸೆಪ್ಷನ್ ಆಗಿ ಫಾಲ್ ಆಗುತ್ತೆ. 111 ಈ ಸೆಕ್ಷನ್ ಅಗೇನ್ ಹೊಸ ಸೆಕ್ಷನ್, ಈ ಮೂರು ಹೊಸ ಸೆಕ್ಷನ್. ಸೊ ಮೂರೂನು ನಮಗೆ ನೋಡ್ಬೇಕಾಗಿರುವಂತ ಇಂಪಾರ್ಟೆಂಟ್ ಸೆಕ್ಷನ್ಸ್. 79. What is the change brought to section 27 of Indian Evidence Act? 27 ನಮಗೆ ಡಿಸ್ಕವರಿ ಸ್ಟೇಟ್ಮೆಂಟ್ ಬಗ್ಗೆ ಹೇಳುತ್ತೆ. ಇದರಲ್ಲಿ ತಂದಂತ ಚೇಂಜಸ್ ಏನು? BSA ನಲ್ಲಿ ಇದಕ್ಕೆ ಏನ್ ಚೇಂಜ್ ತಂದಿದೀವಿ ನಾವು? Added a proviso to section 23. ಇಲ್ಲ ಇದನ್ನ ಡಿಲೀಟ್ ಮಾಡಿದೀವ, renumbered as 25, renumbered as section 30. ಇದರ ನಂಬರ್ ಚೇಂಜ್ ಆಗಿದೆ, ಇಲ್ಲ ಇದು ಪ್ರೊವೈಸೋ ಆಡ್ ಆಗಿದೆ, ಏನಾಗಿದೆ? ಡಿಲೀಟ್ ಅಂತೂ ಆಗಿಲ್ಲ, ಯಾಕಂದ್ರೆ ಇದು ಡಿಸ್ಕವರಿ ಸ್ಟೇಟ್ಮೆಂಟ್. ಆನ್ಸರ್, Section 23, ma'am. It is being added as a proviso to section 23. ನಾವ್ ಇದನ್ನ ರೀನಂಬರಿಂಗ್ ಅದರ ರೀನಂಬರಿಂಗ್ ಏನಾಗಿದೆ ಅಂದ್ರೆ ಪ್ರೊವೈಸೋ ಆಗಿ ಕೊಟ್ಟಿದೀವಿ ಇದನ್ನ 23ಗೆ. ಆಯ್ತಾ? ಸೊ 23 ನಲ್ಲಿ ಡಿಸ್ಕವರಿ ಸ್ಟೇಟ್ಮೆಂಟ್ ಅನ್ನೋದು ಏನಿತ್ತು, ಇದನ್ನ ನಾವು ಪ್ರೊವೈಸೋ ಮಾಡಿದೀವಿ. ದಟ್ ನೀವು ಪೊಲೀಸ್ಗೆ ಹೇಳುವಂತ ಯಾವುದೇ ಸ್ಟೇಟ್ಮೆಂಟ್ ಅಡ್ಮಿಸಬಲ್ ಇಲ್ಲ. ಆದ್ರೆ ಆ ಸೆಕ್ಷನ್ಗೆ ಪ್ರೊವೈಸೋ ಏನ್ ಹೇಳ್ತಿದೆ, 27 ಏನ್ ಹೇಳ್ತಿದ್ದಲ್ಲ ಡಿಸ್ಕವರಿ ಸ್ಟೇಟ್ಮೆಂಟ್, ಅದನ್ನ ಫಸ್ಟ್ ಜನರಲ್ ಸ್ಟೇಟ್ಮೆಂಟ್, ಪೊಲೀಸ್ಗೆ ಹೇಳುವಂತ ಯಾವುದೇ ಸ್ಟೇಟ್ಮೆಂಟ್ ನಮಗೆ ಅಡ್ಮಿಸಬಲ್ ಇಲ್ಲ. ಈಗ ಅದರ ಪ್ರೊವೈಸೋ ಏನ್ ಹೇಳುತ್ತೆ, ಆದ್ರೆ ನೀವು ಪೊಲೀಸ್ ಹೇಳಿದಂತ ಸ್ಟೇಟ್ಮೆಂಟ್ ಇಂದ ಅಥವಾ ಪೂರ್ತಿ ಅಥವಾ ಅದರ ಭಾಗ, ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ಇಂದ ಏನಾದ್ರೂ ರಿಕವರ್ ಆಗಿದೆ, ವೆಪನ್ ಅಥವಾ ಡೆಡ್ ಬಾಡಿ ಅಥವಾ ಎನಿಥಿಂಗ್ ಡಿಸ್ಕವರ್ ಆಗಿದೆ, ಆ ಸ್ಟೇಟ್ಮೆಂಟ್ ನ ನಾವು ಅಡ್ಮಿಸಬಲ್ ಮಾಡ್ತೀವಿ. ಕ್ಲಿಯರ್? ದಟ್ ಈಸ್ ಯೋರ್ ಸೆಕ್ಷನ್ 27. ಅದು ನಿಮ್ಮ ಸೆಕ್ಷನ್ 27 ಹೇಳ್ತಿದ್ದು. ಸೊ ಎಷ್ಟು ಭಾಗ ನೀವು ಪೊಲೀಸ್ ಮುಂದೆ ಮಾಡ್ಕೊಳ್ಳುವಂತ ಅಡ್ಮಿಷನ್ ಏನಿದೆ, admission or confession ನಮಗೆ admissible ಇಲ್ಲ. Anything said before the police officer is not admissible. But ಆ ಸ್ಟೇಟ್ಮೆಂಟ್ ಇಂದ ಏನಾದ್ರೂ ರಿಕವರ್ ಆಗ್ತದೆ, ಡಿಸ್ಕವರಿ ಆಗ್ತದೆ ಅಂತಂದಾಗ ಆ ಸ್ಟೇಟ್ಮೆಂಟ್ ನಮಗೆ ರಿಲೆವೆಂಟ್ ಆಗುತ್ತೆ. ದಿಸ್ ಇಸ್ ನೌ ಆಡೆಡ್ ಆಸ್ ಪ್ರೊವೈಸರ್ ಟು ಸೆಕ್ಷನ್ 23. ಸೆಕ್ಷನ್ 23ಗೆ ಹೊಸ ನಂಬರ್ ಏನು BSA ಅಲ್ಲಿ? 21 ಮ್ಯಾಮ್. 21 23ನೇ BSA. 27ಗೆ 23 ಮ್ಯಾಮ್. ಓಕೆ, ಎಸ್. 27 ನಾವು 23 ಇದು ಪ್ರೊವೈಸೋ, BSA 23 ಪ್ರೊವೈಸೋ ಹಾಕಿದ್ದೀವಿ. ಕ್ಲಿಯರ್? 80.
Section 113B of Indian Evidence Act is renumbered as section in the BSA. So ನಮಗೆ ನಂಬರಿಂಗ್ ಕೇಳ್ತಿದ್ದಾರೆ, ರೀನಂಬರಿಂಗ್ ಕೇಳ್ತಾರೆ. ಏನು ರೀನಂಬರಿಂಗ್? 113 BSA presumption of dowry 118 death 118 ಹೊಸ ನಂಬರ್ ಏನಿದಕ್ಕೆ 118. ಸೊ ನೀವು ಆ ಚಾರ್ಟ್ ಏನ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ, ಆ ಚಾರ್ಟ್ ಮಾಡ್ಕೊಂಡ್ರೆ ಈ ಎರಡು ಕ್ವೆಶನ್ ಸಾಲ್ವ್ ಆಗೋಗುತ್ತೆ ನಿಮ್ದು. 113 ಈಗ 118. 113B ಬಂದು ನಮಗೆ ಪ್ರಿಸಂಪ್ಷನ್ ಆಫ್ ಡೌರಿ ಡೆತ್. 113A 117 ಈ ಮೂರು ಸೆಕ್ಷನ್ಸ್ ಇಂಪಾರ್ಟೆಂಟ್. ಇದು ಪ್ರಿಸಂಪ್ಷನ್ ಆಫ್ ಡೌರಿ ಡೆತ್. ದಿಸ್ ಇಸ್ ವಾಟ್ ಇಸ್ ದಿಸ್? 113A ವಿತಿನ್ 7 years ಆಫ್ ಮ್ಯಾರೇಜ್ ಅಲ್ಲಿ ಸೂಸೈಡ್ ಮಾಡ್ಕೊಂಡ್ರೆ ಸತ್ತೋದ್ರೆ. 112 ಇಸ್ ಪೆಟರ್ನಿಟಿ ಆಫ್ ಅ ಚೈಲ್ಡ್, ಲೆಜಿಟಿಮೇಸಿ ಆಫ್ ಅ ಚೈಲ್ಡ್, ಚೈಲ್ಡ್ ಬೋರ್ನ್ ಡ್ಯೂರಿಂಗ್ ಈ ಒಂದು ಪೀರಿಯಡ್ ಅಲ್ಲಿ ವಿಲ್ ಬಿ ಅ ಲೆಜಿಟಿಮೇಟ್ ಚೈಲ್ಡ್. ಮೂರಕ್ಕೂ ಹೊಸ ಸೆಕ್ಷನ್ಸ್ ಹೇಳ್ತೀರಾ? 116 ಮ್ಯಾಮ್ 117 legitimacy. ಲೆಜಿಟಿಮೇಸಿ ಇದು ನಮಗೆ ಯಾವ ರೀತಿ ಪ್ರಿಸಂಪ್ಷನ್? ಕನ್ಕ್ಲೂಸಿವ್ ಪ್ರೂಫ್. 117 ನಮಗೆ ಏನಾಗುತ್ತೆ? 7 years ಆಫ್ ಮ್ಯಾರೇಜ್ ಅಲ್ಲಿ ಸೂಸೈಡ್, ಡೆತ್. ಇದು ಯಾವ ರೀತಿ ಪ್ರಿಸಂಪ್ಷನ್? ಮೇ ಪ್ರಿಸಂಪ್ಷನ್. 118 ಡೌರಿ ಡೆತ್, ಇದು ಶಾಲ್ ಪ್ರಿಸಂಪ್ಷನ್. ಈ ಕಂಪ್ಲೀಟ್ ಈ ಮೂರು ಕಾನ್ಸೆಪ್ಟ್ ಮೇನ್ಸ್ ಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸಿಗಂತೂ ರೀನಂಬರಿಂಗ್ ನ ಕೇಳಿದ್ದಾರೆ, ಬಟ್ ಹಾಗೇನೂ ಈ ಸೆಕ್ಷನ್ಸ್ ನಮಗೆ ಏನ್ ಹೇಳತ್ತೆ, ಯಾವ ರೀತಿ ಪ್ರಿಸಂಪ್ಷನ್ ಅಂತಾನು ಇಂಪಾರ್ಟೆಂಟ್ ಕ್ವೆಶನ್ ಏನೆ. ಓಕೆ, ಅಂಡ್ ಈ ಮೂರು ನಮಗೆ ಈಗ ಎಕ್ಸಾಮ್ ಅಲ್ಲಿ ರೀನಂಬರಿಂಗ್ ಜೊತೆಗೆ ಕಾನ್ಸೆಪ್ಚುಯಲಿ ಕೂಡ ಇಂಪಾರ್ಟೆಂಟ್. ನಥಿಂಗ್ ಕಾನ್ಸೆಪ್ಟ್ ಅಲ್ಲಿ ಬೇರೆನೇನು ಚೇಂಜ್ ಅಂತ ಇಲ್ಲ ಇಲ್ಲಿ, ಅಲ್ವಾ? ಡನ್. ನೆಕ್ಸ್ಟ್ ಪಾರ್ಟ್ ಬಿ ಮುಗೀತು. ಇಲ್ಲಿಗೆ ನಮ್ಮ ಮೇಜರ್ ಕ್ರಿಮಿನಲ್ ಲಾ ಆಸ್ಪೆಕ್ಟ್ ಏನಿದೆ ಅದು ಮುಗೀತು. ಸೊ ಈಗ ಇಫ್ ಯು ಕ್ಯಾನ್ ಸಿ ಇದರಲ್ಲಿ ಎಷ್ಟು ನಮಗೆ ಕ್ವೆಶನ್ಸ್ ಇತ್ತು ಕ್ರಿಮಿನಲ್ ಲಾ ರಿಲೇಟೆಡ್, ನಮಿಗೂ ಅಷ್ಟೇ ಕ್ವೆಶನ್ಸ್ ಬರುತ್ತೆ. 15 ಅಂತಂದ್ರೆ ಏನು ಆಲ್ಮೋಸ್ಟ್ 45 ಕ್ವೆಶನ್ಸ್. ಸೊ 45 ಅಲ್ಲಿ ಇದರಲ್ಲಿ ಲಾಸ್ಟ್ 6-7 ಕ್ವೆಶನ್ಸ್ ಹೊಸ ಲಾ ರಿಲೇಟೆಡ್ ಕೇಳಿರೋದು, ಇನ್ನೆಲ್ಲ ಹಳೆ ಲಾ ರಿಲೇಟೆಡ್ ಇತ್ತು. ಸಿಮಿಲರ್ ಇದ್ರಲ್ಲೇ ನಾವು ನಮ್ದೂನು ಎಕ್ಸ್ಪೆಕ್ಟ್ ಮಾಡಬಹುದು. ಕ್ಲಿಯರ್? ಬಿಕಾಸ್ ಹೊಸ ಲಾ ಅಲ್ಲಿ ಸೆಕ್ಷನ್ ನಂಬರ್ಸ್ ಬಿಟ್ರೆ ಇನ್ನೇನ್ ಹೆಚ್ಚಿಗೆ ಚೇಂಜ್ ಇದೆ. ಎಲ್ಲದಕ್ಕೂ ಸೆಕ್ಷನ್ ನಂಬರ್ ಯಾವುದು ಅಂತ ಕೇಳೋದಕ್ಕೂ ಹೋಗೋದಿಲ್ಲ. ಸೊ ಈ ಒಂದು ಸೇಮ್ ನೋಟ್ ಅಲ್ಲಿ ನಾವು ನಮ್ಮ ಪೇಪರ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಬಟ್ ಕಾನ್ಸೆಪ್ಟ್ಸ್ ಆಗ್ಲಿ ಸೆಕ್ಷನ್ಸ್ ಆಗ್ಲಿ ಏನ್ ಕೇಳಿದ್ದಾರೆ ಅದ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿ ನಾವು ನಮ್ಮ ಒಂದು ಎಕ್ಸಾಮ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿಂದ ಫರ್ದರ್ ನಮ್ಮ ನೆಕ್ಸ್ಟ್ ಪ್ರೊವಿಷನ್ಸ್ ಪಾರ್ಟ್ ಸಿ. ವಿಲ್ ಡಿಸ್ಕಸ್ ದಿಸ್ ಟುಮಾರೋ. ರಿಮೈನಿಂಗ್ 20 ಕ್ವೆಶನ್ಸ್ ಈಗ ಮುಗಿಸೋದಿಕ್ಕಾಗೋದಿಲ್ಲ. ಇದ್ರಲ್ಲಿ ಏನಾದ್ರೂ ಡೌಟ್? ಎನಿ ಡೌಟ್ till here? Evening we'll have class of BNS. Okay. Okay, ma'am. Yes, ma'am. Yeah. Fine, then I'll see you guys in the evening. Thank you. Nale last class Kerala so idu mugiskodana, and then we'll start with CPC or Constitution. Okay. Thank you. Thank you. ಮ್ಯಾಮ್ Yes, Archana. ಮ್ಯಾಮ್ ಇವಾಗ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿದೆಯಲ್ಲ ಮ್ಯಾಮ್ ಗುಜರಾತ್ ನೋಟಿಫಿಕೇಶನ್, ಅದೇನಾದ್ರೂ ನಮಗೂ ಅಪ್ಲೈ ಆಗ್ಬೋದಾ ಮ್ಯಾಮ್? ಅದ್ ಆಕ್ಚುಲಿ ಆ ಆರ್ಡರ್ ಅಲ್ಲಿ ಬರ್ದಿದೆ ಏನಂತಂದ್ರೆ, ಏನು 3 years ಪ್ರಾಕ್ಟೀಸ್ ಮ್ಯಾಂಡೇಟರಿ ಅಂತ ಡಿಸ್ಕಷನ್ ಇತ್ತು. ಮುಂಚೆನಾನು ಇತ್ತು, ಇವತ್ತಿಂದಲ್ಲ ಡಿಸ್ಕಷನ್. ತುಂಬಾ ಒಂದು ಟೈಮ್ ಇಂದ ಆ ಕೇಸ್ ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ 3 judges ಬೆಂಚ್ ಮುಂದೆ. ಸೊ ಈ ಗುಜರಾತ್ ನ ನಿನ್ನೆ ಬಂದಿರುವಂತ ಆರ್ಡರ್ ಏನಿದೆ ಇದ್ರಲ್ಲಿ ಆ ಲೈನ್ ಮೆನ್ಷನ್ ಆಗಿದೆ ದಟ್ ಎಲ್ಲಾ ಸ್ಟೇಟ್ಸ್ಗೂ ಎಫೆಕ್ಟ್ ಆಗತ್ತೆ. ಅಂಡ್ ಆ 3 judges ಬೆಂಚ್ ನ ಮುಂದೆ ಇರುವಂತ ಕೇಸ್ ಈಗ ಹಿಯರಿಂಗ್ ಆಗತ್ತೆ. ಅಂಡ್ ಬೇಸ್ಡ್ ಆನ್ ದಟ್ ಇಟ್ ವಿಲ್ ಬಿ ಡಿಸೈಡೆಡ್. ಅದೇನಾದ್ರೂ ಆದ್ರೆ ಇಟ್ ವಿಲ್ ಎಫೆಕ್ಟ್ ಎವ್ರಿ ಸ್ಟೇಟ್. ಇಂಡಿಯಾಲಿರುವಂತ ಎಲ್ಲಾ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಅದು ಎಫೆಕ್ಟ್ ಆಗತ್ತೆ. ಆ 3 judges ಬೆಂಚ್ ಅಲ್ಲಿ ಇರುವಂತ ಕೇಸ್ ನ ಒಂದು ಡಿಸಿಷನ್, ಫೈನಲ್ ಡಿಸಿಷನ್. ಬಟ್ ಗುಜರಾತಿಗಂತೂ ಈಗ ಸದ್ಯಕ್ಕೆ ಎಕ್ಸಾಮ್ ಆಗೋದಿಲ್ಲ. ಅಂಡ್ ಒಳ್ಳೆ ನೋಟಿಫಿಕೇಶನ್ ಬಂದಿತ್ತು, ತುಂಬಾ ಒಳ್ಳೆ ಪೋಸ್ಟ್ ಇತ್ತು. 250 ಅದು ಅಪ್ರಾಕ್ಸ್ ಅಲ್ಲೂ ಪೋಸ್ಟ್ ಇತ್ತು. ಸೊ ಅದೀಗ ನಡೆಯೋದಿಲ್ಲ ಸದ್ಯಕ್ಕೆ.
ಅದಕ್ಕೆ ಸ್ಟೇಗ್ ಹೋಗಿದ್ದಾರೆ. ಹಾಗಾಗಿ ಗುಜರಾತ್ ಅಲ್ಲಿ ತುಂಬಾ ಜಾಸ್ತಿ ಸಿವಿಲ್ ಜಡ್ಜಸ್ ಆಗಿ ಏನ್ ಹೋಗಿದ್ದಾರೆ ಸ್ಟೂಡೆಂಟ್ಸ್, ಅವರ ಒಂದು ಮಿಸ್ಬಿಹೇವಿಯರ್ ಆಗ್ಲಿ ಇದ್ರ ಬಗ್ಗೆ ಎಲ್ಲ ತುಂಬಾ ಜಾಸ್ತಿ ಕಂಪ್ಲೇಂಟ್ ಇತ್ತು. ಸೊ ವಿಲ್ ಹ್ಯಾವ್ ಟು ವೇಟ್. ಕರ್ನಾಟಕ But ಈಗ ನಮಗೆ ಎಫೆಕ್ಟ್ ಆಗತ್ತಾ ಅನ್ನೋದು ಏನು ಇಮಿಡಿಯೇಟ್ಲಿ ಗೊತ್ತಾಗತ್ತೆ ಆತರ ಏನಾದ್ರು ಆಗತ್ತೆ ಅನ್ನೋದಾದ್ರೆ. ಈ ವೀಕ್ ಅಲ್ಲಿ ನಮ್ಗೆ ಆತರ ಏನು ಇಲ್ಲ ಅಂದ್ರೆ ನಮ್ಗೆ ಈ ನೋಟಿಫಿಕೇಶನ್ ಏನ್ ಬಂದಿದೆ ಇದು ನಡೆಯುತ್ತೆ ಎಕ್ಸಾಮ್. ಬಿಕಾಸ್ ನಮ್ಮ ಅಂಡ್ ಗುಜರಾತ್ ಆಕ್ಚುಲಿ ಈಗ ಎಕ್ಸಾಮ್ ಇತ್ತು, ಈಗ್ಲೇ ಇತ್ತು, ಮಾರ್ಚ್ ಅಲ್ಲೇನೆ ನಡಿಬೇಕಿತ್ತು ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್ ಅವ್ರದ್ದು. ಅಪ್ಲಿಕೇಶನ್ ಎಲ್ಲ ಹಾಕಿ ಮುಗ್ದಿತ್ತು ಅವ್ರದ್ದು. ಈಗ ಇನ್ನೇನು ಎಕ್ಸಾಮ್ ನಡಿಬೇಕಿತ್ತು ಅಂಡ್ ಅದು ಸ್ಟಾಪ್ ಆಗಿದೆ. ನಮ್ದು ಎಕ್ಸಾಮ್ ನಡೆಯುತ್ತಲ್ಲ ಮ್ಯಾಮ್, ಇವಾಗ ನೋಟಿಫಿಕೇಶನ್ ಏನ್ ಬಿಟ್ಟಿದ್ದಾರೆ ಅದ್ರ ಪ್ರಕಾರನೇ ಎಕ್ಸಾಮ್ ನಡೆಯುತ್ತಲ್ಲ ಮ್ಯಾಮ್. ಅಂದ್ರೆ ಮ್ಯಾಮ್ ಮತ್ತೆ ಏನಾದ್ರು ಪೋಸ್ಟ್ಪೋನ್ ಆಗುತ್ತಾ ಆತರ ಏನಾದ್ರು ಇದೆ ಅಂತ ಮ್ಯಾಮ್? ಸಿ ನಮ್ ಕೈಲಿ ಇಲ್ಲ ಇದು, ರೈಟ್? Yes. ಸೊ ವೆನ್ ಇಟ್ ನಾಟ್ ಇನ್ ಅವರ್ ಹ್ಯಾಂಡ್, ಅದನ್ನ ತಲೆ ಕೆಡ್ಸ್ಕೊಳ್ಳೋದಕ್ಕೂ ವೇಸ್ಟ್. ನಾವ್ ಇದು ಜಡ್ಜ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ, ನಾವ್ ಆಗ್ತೀವಿ ಬಿಕಾಸ್ ನಾವ್ ಅದನ್ನ ತಯಾರಿ ಮಾಡ್ಕೊಳ್ತಿದೀವಿ. ಈ ತರ ಏನಾದ್ರು ಆದ್ರೆ ನಿಮ್ಗೆ ಸ್ವಲ್ಪ ಟೈಮ್ ಸಿಗತ್ತೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಷ್ಟೇ, ಇನ್ಸ್ಟೆಡ್ ಆಫ್ ಬಿಕಾಸ್ ನಮ್ ಕೈಯಲ್ಲಿ ಇಲ್ಲ, ನಾವ್ ಅದನ್ನ ಏನು ಹೇಳೋದಿಕ್ಕೂ ಆಗೋದಿಲ್ಲ. ಇಟ್ಸ್ ಆಲ್ ಅಬೌಟ್ ಹೈಕೋರ್ಟ್ ಹೇಗ್ ನೋಟಿಫೈ ಮಾಡತ್ತೆ, ಹೈಕೋರ್ಟ್ ಏನ್ ಡಿಸೈಡ್ ಮಾಡತ್ತೆ ಅನ್ನೋದು. ಆತರ ಏನಾದ್ರು ಆಗತ್ತೆ ಅನ್ನೋದಾದ್ರೆ ನಿಮಗೆ ಗೊತ್ತಾಗತ್ತೆ. ಈ 1 ವಾರ ಏನಿದೆ, ಈ 1 ವೀಕ್ ಅಲ್ಲೇನೆ ಗೊತ್ತಾಗೋಗುತ್ತೆ. ನೆನ್ನೆ ಅದ್ ಬಂದ ಮೇಲೆ ಗುಜರಾತ್ದು, ಆಮೇಲೆ ಇನ್ನು ಯಾವ ಸ್ಟೇಟ್ ಅದ್ರ ಬಗ್ಗೆ ಇನ್ನೇನು ನೋಟಿಫಿಕೇಶನ್ಸ್ ಅಂತ ಬಂದಿಲ್ಲ. ಅಂದ್ರೆ ಯಾವ ಸ್ಟೇಟು ಬೇರೆ ಎಕ್ಸಾಮ್ ನಡೆಸ್ತಿರುವಂತ ಸ್ಟೇಟ್ ಆರ್ಡರ್ ಮಾಡಿಲ್ಲ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಏನಾದ್ರು ಇದೆಯಾ ಇಲ್ಲ ಅನ್ನೋದು ಈ ವೀಕ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಈ ವರ್ಷ ಎಕ್ಸಾಮ್ ನಡೆಯುತ್ತೆ. ಎಸ್ ಮ್ಯಾಮ್, ಓಕೆ ಮ್ಯಾಮ್. ಆಕ್ಚುಲಿ ಓದ್ಕೊಳ್ಳೋದು ಬೆಟರ್ ಮ್ಯಾಮ್, ನಾಲೆಜ್ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಮ್. ಪ್ರಾಕ್ಟೀಸ್ ಆದ್ರೂ ತುಂಬಾ ಯೂಸ್ ಆಗುತ್ತೆ ಮ್ಯಾಮ್. ಡೆಫಿನೆಟ್ಲಿ ಓದೋದಂತೂ ಎನಿ ಟೈಮ್, ಎಕ್ಸಾಮ್ ನಡೀಲಿ ಬಿಡ್ಲಿ ನೀವು ಓದ್ಲೇಬೇಕು. ಎಕ್ಸಾಮ್ ಇವತ್ ನಡೆದಿಲ್ಲ ಯಾವತ್ತಿಗೂ ನಡೆಯೋದೇ ಇಲ್ಲ. ಸಿವಿಲ್ ಜಡ್ಜ್ ನ ಅಪಾಯಿಂಟೇ ಮಾಡೋದಿಲ್ಲ ಅಂತಿಲ್ಲ ಅಲ್ಲ, ಅಪಾಯಿಂಟ್ ಮಾಡ್ಲೇಬೇಕು, ಎಕ್ಸಾಮ್ ನಡೆಸಲೇಬೇಕು, ನಡೆಯುತ್ತೆ ಎಕ್ಸಾಮ್. ಎಕ್ಸಾಮ್ ಇಂದಾನೇ ನೀವು ಜಡ್ಜ್ ಆಗೋದು. ಸಿವಿಲ್ ಜಡ್ಜ್ಗೆ ಎಕ್ಸಾಮ್ ತೆಗೆದ್ಬಿಟ್ಟು ಡೈರೆಕ್ಟ್ ಆಗಿ ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಅಂತಾನೂ ಇಲ್ಲ.